ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಆರ್ ಆರ್ ಬಿ ಗ್ರೂಪ್ ಡಿಯ 22 ಆಗಸ್ಟ್ 2022ರಂದು ನಡೆದಂತಹ ಮೊದಲನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ಇದು 7ನೇ ಸೆಟ್ ಆಗಿದ್ದು, ಈ ಹಿಂದೆ 6 ಎಕ್ಸಾಮ್ಗಳು ನಡೆದಿದ್ದು, ಆ 6 ಎಕ್ಸಾಮ್ಗಳ ಮ್ಯಾಥ್ ಸೊಲ್ಯೂಷನ್ ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇದೆ. ನೀವು ಅದನ್ನು ರೆಫರ್ ಮಾಡ್ಕೋಬೋದು ಅಂತ ಹೇಳ್ತಾ, ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ ಏನಿದೆ ನೋಡ್ರಿ. ಇಫ್ ಟೂ ಆ್ಯಂಗಲ್ಸ್ ಆಫ್ ಎ ಟ್ರ್ಯಾಂಗಲ್ ಮೇಜರ್ 60 ಡಿಗ್ರಿ ಆ್ಯಂಡ್ 80 ಡಿಗ್ರಿ ರೆಸ್ಪೆಕ್ಟಿವ್ಲಿ, ದೆನ್ ದ ಮೇಜರ್ ಆಫ್ ಥರ್ಡ್ ಆ್ಯಂಗಲ್ ಆಫ್ ದಿಸ್ ಟ್ರ್ಯಾಂಗಲ್ ಈಸ್ ಅಂತಂದರೆ, ಒಂದು ವೇಳೆ ಒಂದು ತ್ರಿಕೋಣದ ಎರಡು ಕೋಣಗಳ ಅಳತೆ 60 ಡಿಗ್ರಿ ಮತ್ತು 80 ಡಿಗ್ರಿ ಆಗಿದ್ದರೆ ಆ ತ್ರಿಕೋಣದ ಮೂರನೆಯ ಕೋಣ ಎಷ್ಟು ಅಂತ ಕೇಳಿದರೆ, ತುಂಬ ಸಿಂಪಲ್ ಆದಂತಹ ಉತ್ತರ ಡೈರೆಕ್ಟ್ 40 ಡಿಗ್ರಿ. ಯಾವ ರೀತಿಪ್ಪ? ಒಂದು ಯಾವುದೇ ತ್ರಿಕೋಣ ಒಳಗಡೆ ಕೋಣ ಯಾವಾಗಲೂ ಎಷ್ಟಿರ್ತದಪ್ಪ ಅಂತಂದ್ರೆ 180 ಡಿಗ್ರಿ ಇರ್ತದೆ. ಎಲ್ಲ ಒಳಕೋಣಗಳ ಮೊತ್ತ ಎಷ್ಟಿರ್ತದ? 180 ಡಿಗ್ರಿ. ಇದು ಆ್ಯಕ್ಚುಲಿ 7th ಕ್ಲಾಸಲ್ಲಿರುವಂತಹ ಪ್ರಶ್ನೆ. ಓಕೆ, ಒಂದು ಕೋಣ 60 ಡಿಗ್ರಿ ಅದ, ಇನ್ನೊಂದು ಕೋಣ 80 ಡಿಗ್ರಿ ಅದ. ಹಾಗಾದರೆ ಇನ್ನೊಂದು ಕೋಣ ಎಷ್ಟಿರ್ತದ? ಎಲ್ಲ ಕೂಡ ಎಷ್ಟಾಗಬೇಕಿದು? 180 ಡಿಗ್ರಿ ಆಗಬೇಕು. 60 ಡಿಗ್ರಿ ಪ್ಲಸ್ 80 ಡಿಗ್ರಿ ಅಂದ್ರೆ 140 ಡಿಗ್ರಿ ಆಯಿತು. ಹಾಗಾದರೆ ಇನ್ನೊಂದು ಕೋಣ ಎಷ್ಟು ಡಿಗ್ರಿ ಇರ್ತೈತಿ? 140ಕ್ಕೆ ಎಷ್ಟು ಕೂಡಿಸಿದ್ರೆ 180 ಆಕತ್ತಪ್ಪ? 40 ಡಿಗ್ರಿ ಕೂಡಿಸಿದ್ರೆ 180 ಆಗ್ತದೆ. ಇದೇ ಈ ಒಂದು ಪ್ರಶ್ನೆಯ ಉತ್ತರ. ಪೆನ್ನ ತೆಗೆಯೋ ಅವಶ್ಯಕತೆಯೂ ಇರಲಿಲ್ಲ. ರೈಟ್? ಓಕೆ, ನೆಕ್ಸ್ಟ್. ವ್ಯಾಪಾರವನ್ನು ಆರಂಭಿಸಲು ರಾಣಿಯವರು ಬ್ಯಾಂಕಿನಿಂದ 2 ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡಿದ್ದಾರೆ. ವರ್ಷಕ್ಕೆ 7% ದರದಲ್ಲಿ 2 ವರ್ಷದ ನಂತರ ಅವರು ಎಷ್ಟು ಸರಳ ಬಡ್ಡಿಯನ್ನು ಪಾವತಿಸುತ್ತಾರೆ? 7 ಎರಡಲೆ 14, 14 ಎರಡಲೆ 28. 28 ಆಪ್ಷನ್ ಕಾಣಿಸತಿ. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂಥದ್ದು. ತುಂಬ ಈಸಿಯಾಗಿರುವಂತಹ ಪ್ರಶ್ನೆ ನೋಡ್ರಿ. ಅವರು ತೆಗೆದುಕೊಂಡ ಸಾಲ ಎಷ್ಟು? 2 ಲಕ್ಷ. ತೆಗೆದುಕೊಂಡ ಸಾಲ 2 ಲಕ್ಷ. ಒಂದು ವರ್ಷಕ್ಕೆ 7% ಬಡ್ಡಿ ಬರ್ತದೆ. ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಬರ್ತದೆ? 7% ಬಡ್ಡಿ ಬರ್ತದೆ. ಹಾಗಾದರೆ 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಆತಪ್ಪ? 14% ಹೌದಿಲ್ಲ? ಒಂದು ವರ್ಷಕ್ಕೆ 7% ಅಂದ್ರೆ 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್? 14%. ಹಂಗಂದ್ರೆ 2 ಲಕ್ಷದ 14% ಎಷ್ಟಾಗ್ತದೆ? ಈ 0 ಪರ ಬಿಟ್ಬಿಡ್ರಿ. 14 ಎರಡಲೆ 28. 28 ಎಲ್ಲಿದೆ? ಇಲ್ಲೇ ಇದೆ. ಇದೇ ಈ ಒಂದು ಪ್ರಶ್ನೆಯ ಉತ್ತರ. ಮುಂದೆ 0 ಎಷ್ಟರ ಬರಲಿ, ಇದೇ ಒಂದು ಆಪ್ಷನ್ ಕಾಣಿಸತ್ತೆ ನಮ್ಗೆ, ಹೌದಿಲ್ಲ? ಇದನ್ನು ಪೂರ್ತಿ ಸಿಂಪ್ಲಿಫೈ ಮಾಡಿದ್ರು ಕೂಡ 1020 ಹೋಯಿತು. 1020. 14 ಎರಡಲೆ 28. ಮುಂದೆ ಎಷ್ಟು 0 ಇದಾವಪ್ಪ? 30 ಇರುವಂಥದ್ದು. ಇದು ಸೊಲ್ಯೂಷನ್ ಆಗಿರುವಂಥದ್ದು. ಬಟ್ ನೀವು ಇಷ್ಟೆಲ್ಲ ಮಾಡಬೇಕಾ? ಇಲ್ಲ, ಡೈರೆಕ್ಟ್ ಮೈಂಡ್ ಒಳಗೆ ಮಾಡ್ಬೋದಲ್ಲ. ಒಂದು ವರ್ಷಕ್ಕೆ 7%. ಹಾಗಾದರೆ 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಯಿತು? 14%. 2 ಲಕ್ಷದ 14% ಎಷ್ಟು ಬರ್ತೈತೆ? 14 ಎರಡಲೆ 28. ಮುಂದೆ ಎಷ್ಟು 0 ಬೇಕಾದಷ್ಟು ಬರುವಲ್ಲ. ಇದೇ ಒಂದು ಆಪ್ಷನ್ ಇರುವಂಥದ್ದು. ಓಕೆ, ನೆಕ್ಸ್ಟ್. ಕೆಳಗಿನ ರೇಖಾಚಿತ್ರ ಇದನ್ನೆಲ್ಲ ಬಿಟ್ಬಿಡ್ರಿ, ಪ್ರಶ್ನೆಗೆ ಬಂದುಬಿಡ್ರಿ ಡೈರೆಕ್ಟ್ ಎಲ್ಲದ. ಹಾಂ, ಹ್ಯಾಝೆಲ್ನ ಹಣ್ಣು ಇಷ್ಟಪಡುವ ಆದರೆ ಗೋಡಂಬಿಯನ್ನು ಇಷ್ಟಪಡದ ಎಷ್ಟು ಜನರಿದ್ದಾರೆ ಅಂತ ಕೇಳಿದ್ರೆ, ಇದನ್ನದ ಹ್ಯಾಝೆಲ್ ನಟ್ ಇದೆ, ಇದನ್ನು ಇಷ್ಟಪಡಬೇಕು. ಆದರೆ ಏನು ಮಾಡಬಾರ್ದು? ಗೋಡಂಬಿಯನ್ನು ಇಷ್ಟಪಡಬಾರ್ದು. ಗೋಡಂಬಿ ಅಂತಂದ್ರೆ ನಾವು ಇಂಗ್ಲೀಷ್ ಒಳಗೆ ಅದಕ್ಕೆ ಕ್ಯಾಶ್ಯೂ ಅಂತ ಹೇಳ್ತೀವಿ. ಓಕೆ, ಗೋಡಂಬಿ ಸರ್ಕಲ್ನ ಬಿಟ್ಟು ಬಿಡ್ಬೇಕು. ಹಂಗಂದ್ರೆ ಈ ಸರ್ಕಲ್ ನಮಗೇನು ಸಂಬಂಧ ಇಲ್ಲ, ನಾವು ಇದ್ರೊಳಗೆ ಎಂಟ್ರಿ ಆಗಬಾರ್ದು. ಈ ಗೋಡಂಬಿ ಸರ್ಕಲ್ ಒಳಗೆ ಎಂಟ್ರಿ ಆಗಬಾರ್ದು ನಾವು. ಹಾಂ, ಆದರೆ ಏನಿರ್ಬೇಕು ನಮ್ಗೆ? ಹ್ಯಾಝೆಲ್ ನಟ್ಟನ್ನು ಇಷ್ಟಪಡೋರು ಇರ್ಬೇಕು. ಹ್ಯಾಝೆಲ್ ನಟ್ಟನ್ನು ಇಷ್ಟಪಡೋರು ಎಷ್ಟು ಜನ? ಇಲ್ಲಿ 120 ಜನ, ಇಲ್ಲಿ 19 ಜನ. ಓಕೆ, ಇವು ಎರಡೂ ಇಷ್ಟಪಡ್ತಾರೆ. ಓಕೆ, ನೋ ಪ್ರಾಬ್ಲಮ್. ಆದರೆ ಈ ಸರ್ಕಲ್ಲಿಗೆ ನಾವು ಹೋಗಬಾರ್ದು. ಹ್ಯಾಝೆಲ್ ನಟ್ ಸರ್ಕಲ್ ಹೋಗಿ ಟೋಟಲ್ ಎಷ್ಟು ಜನ ಅದಾರ? 120 ಪ್ಲಸ್ 19. ಹಾಗಾದರೆ ಎಷ್ಟಾಯಿತು? 139. ಸಿಂಪಲ್ ಆಗಿರುವಂತಹ ಪ್ರಶ್ನೆ. ರೈಟ್, ನೆಕ್ಸ್ಟ್. 2 ಸಂಖ್ಯೆಗಳ ಅನುಪಾತವು 5:7 ಆಗಿದೆ. ಒಂದು ವೇಳೆ ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತ್ಯ 17 ಆಗಿದ್ದರೆ ಸಂಖ್ಯೆಗಳ ಕಂಡುಹಿಡಿಯಿರಿ ಅಂತ, ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಆ ಸಂಖ್ಯೆಗಳು ಯಾವುವು ಅಂತ ಕಂಡುಹಿಡಿಬೇಕು. ನೋಡ್ರಿ, 2 ಸಂಖ್ಯೆಗಳ ಅನುಪಾತ ಕೊಟ್ಟು ಮತ್ತು ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕೊಟ್ಟರೆ ನಾವು ಯಾವ ರೀತಿ ಕಂಡುಹಿಡಿಬೇಕು? ನೋಡ್ರಿ, ಸಿಂಪಲ್, ಬಹಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ಸಂಖ್ಯೆಯನ್ನು ಇದಕ್ಕೆ ಗುಣಿಸ್ಬಿಡ್ರಿ. 17 5ಲೇ 85. ಓಕೆ, ಮುಗೀತು ಪ್ರಶ್ನೆ. ನೆಕ್ಸ್ಟ್, 17 7ಲೇ 100.
19. ಯಾವ ಆಪ್ಷನ್ ಕರೆಕ್ಟು? ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟು ಮತ್ತು ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತಂದರೆ ಏನು ಮಾಡಬೇಕು? ದಿಂದ ಆ ಅನುಪಾತಕ್ಕೆ ಗುಣಿಸಿಬಿಟ್ರೆ ಮುಗದೇ ಹೋಯಿತು. ಪ್ರಶ್ನೆ ತುಂಬ ಈಸಿಯಾಗಿ ಸಾಲ್ವ್ ಆಗಿಬಿಡ್ತದೆ. ಓಕೆ, ನೆಕ್ಸ್ಟ್ ಸರಳಗೊಳಿಸಿ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ. ಸಿಂಪಲ್ ಆಗಿ ನೀವು ಮಾಡ್ಕೋಬೋದು. 6ರ ವರ್ಗದ 6 36, 7ರ ವರ್ಗ 7 49 ಪ್ಲಸ್ 6ರ ವರ್ಗಮೂಲದ 6ರ ವರ್ಗಮೂಲ ಏನು? 4. ಅಂದ್ರೆ ಯಾವ ಸಂಖ್ಯೆನ 2 ಸಲ ಗುಣಿಸಿದಾಗ 16 ಬರ್ತದೆ. 4 4 16 ಅದೇ ಸಂಖ್ಯೆ ಇರಬೇಕು ಅಂತ. ಓಕೆ, ಮುಗೀತು ಪ್ರಶ್ನೆ. ಇಲ್ಲಿ ನೋಡ್ರಿ, ಎಲ್ಲ ಕೊನೆಯ ಸಂಖ್ಯೆಗಳು ಬೇರೆ ಬೇರೆ ಅದಾವ. ಅದಕ್ಕೋಸ್ಕರ ಕೊನೆಯ ಸಂಖ್ಯೆಯನ್ನು ಮಾತ್ರ ಚೆಕ್ ಮಾಡಿಬಿಡೋಣ. 6 9 15 5 4 9 ಲಾಸ್ಟ್ 9 ಬರಬೇಕು. ಯಾವ ಆಪ್ಷನ್ ಕರೆಕ್ಟ್ ಅದ? 89. ಪೂರ್ತಿ ಚೆಕ್ ಮಾಡೋ ಅವಶ್ಯಕತೆ ಏನು ಇರಲಿಲ್ಲ ಇಲ್ಲಿ. ಓಕೆ, ಮುಂದಿನ ಪ್ರಶ್ನೆ. ಕೊಹ್ಲಿ ಅವರು ರೋಹಿತ್ ಅವರಿಗಿಂತ 3 ವರ್ಷ ಚಿಕ್ಕವರು. ಓಕೆ, ಒಂದು ವೇಳೆ ಕೊಹ್ಲಿ ಮತ್ತು ರೋಹಿತ್ ಅವರ ವಯಸ್ಸಿನ ಅನುಪಾತ 7:8 ಆಗಿದ್ದರೆ ಕೊಹ್ಲಿ ಅವರ ವಯಸ್ಸು ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ ಕೊಹ್ಲಿ ಇದಾರ, ಇಲ್ಲಿ ರೋಹಿತ್ ಇದ್ದಾರೆ. ಇವ್ರದ್ದು ಅನುಪಾತ ಕೊಟ್ಟರು ಎಷ್ಟು? 7:8. ಓಕೆ, ಆದ್ರೆ ಕೊಹ್ಲಿ ರೋಹಿತ್ಗಿಂತ 3 ವರ್ಷ ಚಿಕ್ಕವರು. ಆದರೆ ಇಲ್ಲಿ ಆ್ಯಕ್ಚುಲಿ ಎಷ್ಟು ವರ್ಷ ಚಿಕ್ಕವ್ರದಾರ ನೋಡ್ರಿ ಅವ್ರ? ಕೊಹ್ಲಿಗಿಂತ ರೋಹಿತ್ನಿಗಿಂತ ಎಷ್ಟು ವರ್ಷ ಚಿಕ್ಕವರು? 1 ವರ್ಷ ಚಿಕ್ಕವರು. ಅನುಪಾತದೊಳಗೆ 1 ವರ್ಷ ಚಿಕ್ಕವರು, ಆದರೆ ಆ್ಯಕ್ಚುಲ್ ಆಗಿ ಎಷ್ಟು ವರ್ಷ ಚಿಕ್ಕವರು? 3 ವರ್ಷ ಚಿಕ್ಕವರು. ಓಕೆ, ಯಾರ್ದು ಕಂಡುಹಿಡಿಬೇಕು ನಾವು? ಕೊಹ್ಲಿದು ಕಂಡುಹಿಡಿಬೇಕು. ಕೊಹ್ಲಿ ಅನುಪಾತ ಎಷ್ಟೈತಿ ಇಲ್ಲಿ? 7. ಕೊಹ್ಲಿ ಅನುಪಾತ 7. 7 ಅಂದ್ರೆ ಎಷ್ಟು? 7 3 21. ಓಕೆ, ಆದ್ರೆ ನಾವು ಎಕ್ಸಾಮ್ ಒಳಗೆ ಇಷ್ಟು ಮಾಡೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಅನುಪಾತದೊಳಗೆ ಯಾರ್ದು ಕಂಡುಹಿಡಿಬೇಕು ನಾವು? ಕೊಹ್ಲಿದು ಕಂಡುಹಿಡಿಬೇಕು. ಕೊಹ್ಲಿದು ಕಂಡುಹಿಡಿಬೇಕಂತಂದ್ರೆ ಕೊಹ್ಲಿ ಅನುಪಾತ ಎಷ್ಟೈತಿ? 7. 7ರಿಂದ ಯಾವ ಆಪ್ಷನ್ ಭಾಗ ಹೋಗ್ತದೆ ಚೆಕ್ ಮಾಡ್ರಿ. ಕೊಹ್ಲಿದು ಕಂಡುಹಿಡಿಬೇಕಾದ್ರೆ ನೆಟ್ಗೆ 7ರಿಂದ ಯಾವ ಆಪ್ಷನ್ ಹೋಗ್ತದೆ? ಇದು 7ರಿಂದ ಭಾಗ ಹೋಗ್ತದೆ. ಇದು 7ರಿಂದ ಭಾಗ ಹೋಗಂಗಿಲ್ಲ, 7ರ ಮಗ್ಯಾಗ ಬರೋಂಗಿಲ್ಲ. ಇದು ಕೂಡ 7ರ ಮಗ್ಯಾಗ ಬರೋಂಗಿಲ್ಲ, ಇದು ಕೂಡ 7ರ ಮಗ್ಯಾಗ ಬರೋಂಗಿಲ್ಲ. ಪೆನ್ ತೆಗಿಯೋ ಅವಶ್ಯಕತೆ ಏನೂ ಇರಲಿಲ್ಲ. ಡೈರೆಕ್ಟಾಗಿ 21 ಅಂತ ಟಿಕ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗಿಬಿಡೋದು. ಅರ್ಥ ಆಯ್ತಲ್ಲ ಎಲ್ಲರಿಗೂ? ರೈಟ್. ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ರೈಟ್. ಒಂದು ಕಂಬಳಿಯನ್ನು ರೂಪಾಯಿ 1148ಕ್ಕೆ ಮಾರಾಟವಾಗಿದ್ದು 30% ನಷ್ಟವಾಗಿದೆ. ಓಕೆ, 5% ಲಾಭ ಗಳಿಸಲು ಅದನ್ನು ಎಷ್ಟು ಬೆಲೆಗೆ ಮಾರಾಟ ಮಾಡಬೇಕು ಅಂತ ಕೇಳಿದ್ದಾರೆ. 5% ನಮಗೇನಾಗಬೇಕು? ಲಾಭ ಆಗಬೇಕು. ಓಕೆ, ಯಾವಾಗಲೂ ನಾವು ಅಸಲು ಬೆಲೆಯನ್ನು 100% ಅಂತ ಅನ್ಕೋತೀವಿ. ಅಸಲು ಬೆಲೆ ಎಷ್ಟಾಯ್ತು ಅನ್ಕೋತೀವಿ? 100% ಅನ್ಕೊಂಡ್ವಿ. ಓಕೆ, ಈಗ ಮೊದಲೇ ಸಲ ಮಾರಾಟ ಮಾಡಿದಾಗ 30% ನಷ್ಟ ಆಗೈತೆ ಅಂತಂದ್ರೆ ಎಷ್ಟು ಪರ್ಸೆಂಟಕ್ಕೆ ಮಾರಿರ್ತಾರಪ್ಪ ಅವರು? 70%ಕ್ಕೆ ಮಾರಿರ್ತಾರೆ. ಹೌದಲ್ಲ? ಮೊದಲಿಗೆ 30% ನಷ್ಟ ಆಗೈತೆ ಮಾರಿದಾಗ ಅಂದ್ರೆ 70%ಕ್ಕೆ ಮಾರಿರ್ತಾರೆ. ಈಗ 5% ಲಾಭ ಆಗ್ಬೇಕಂದ್ರೆ ಎಷ್ಟಕ್ಕೆ ಮಾರಬೇಕಪ್ಪ ನಾವು? 105%ಕ್ಕೆ ಮಾರಬೇಕು. ಹೌದಲ್ಲ? 100 ರೂಪಾಯಿ ವಸ್ತುಗೆ 5 ರೂಪಾಯಿ ಲಾಭ ಆಗ್ಬೇಕಂದ್ರೆ 105ಕ್ಕೆ ಮಾರಬೇಕು. ಇಲ್ಲಿ ಕೊಟ್ಟದ್ದು ಯಾವ ಬೆಲೆ? ಮೊದಲಿಗೆ ಮಾರಿದ ಬೆಲೆ. ಮೊದಲಿಗೆ ಮಾರಿದ ಬೆಲೆ ಎಷ್ಟೈತಿ? 1148. ನಮ್ಮ ಪ್ರಕಾರ ಮೊದಲಿಗೆ ಮಾರಿದ ಬೆಲೆ ಎಷ್ಟು? 70%. 70% ಅಂದ್ರೆ 1148. 5% ಲಾಭ ಆಗ್ಬೇಕಂದ್ರೆ 105ಕ್ಕೆ ಮಾರಬೇಕು. 105 ಅಂದರೆ ಎಷ್ಟು? ನಿಮಗೆಲ್ಲರಿಗೂ ಕಡ್ತ ಹೊಡ್ಯಾಕ ಬರ್ತದೆ. ರೈಟ್? ಓಕೆ, 35 2 35 3. ಓಕೆ, 2 1 2 5 10, 1 ಉಳಿತು, 2 7 14, 2 4 8. ಓಕೆ, ಪೂರ್ತಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಲಾಸ್ಟ್ನೇ ಸಂಖ್ಯೆ ಚೆಕ್ ಮಾಡಿರಿ. 3 4 12. ಇಲ್ಲಿ ಕ್ರಾಸ್ ಗುಣಾಕಾರ ಆಗ್ತದೆ. ಮೇಲಿಂದ ಕೆಳಗೆ, ಇಲ್ಲಿಂದ ಇಲ್ಲಿ ಕಡ್ತ ಹೊಡಿಬೋದು. ಓಕೆ, ಆದರೆ ಕ್ರಾಸ್ ಇದ್ದದನ್ನು ಏನು ಮಾಡ್ಬೇಕು ನಾವು? ಗುಣಾಕಾರ ಮಾಡಬೇಕು. 3 4 12. ಲಾಸ್ಟ್ 2 ಬರಬೇಕು. 2 ಯಾವ ಆಪ್ಷನ್ ಐತಪ್ಪ? ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ಪೂರ್ತಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. 3 4 12. ಲಾಸ್ಟ್ 2 ಬರಬೇಕು. ಲಾಸ್ಟ್ ಎಲ್ಲಿಯೂ 2 ಇಲ್ಲ. ಇದು ಒಂದು ಆಪ್ಷನ್ ಒಳಗದ. ನೀವು ಪೂರ್ತಿ ಗುಣಾಕಾರ ಮಾಡಿದರೂ ಕೂಡ ಏನಾಗ್ತದ? ಇಷ್ಟೇ ಉತ್ತರ ಬರ್ತದೆ. ಓಕೆ, ಮುಂದಿನ ಪ್ರಶ್ನೆ. 2 ರೈಲುಗಳು ಒಂದೇ ಜವದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತವೆ. 2 ರೈಲ್ ಇದಾವ. 2 ಇದ್ರ ಸ್ಪೀಡ್ ಎಷ್ಟೈತಿ? ಇದ್ರದ್ದು ಸ್ಪೀಡ್ ಏನದ? ಅಷ್ಟೇ ಇರುವಂಥದ್ದು. ಓಕೆ, ಒಂದು ವೇಳೆ ಅವುಗಳ ಉದ್ದವು 120 ಮೀಟರ್
140 ಮೀಟರ್ ಆಗಿದ್ದರೆ ಒಂದು ರೈಲಿನ ಉದ್ದ 120 ಮೀಟರ್ ಅದ, ಇನ್ನೊಂದು ರೈಲಿನ ಉದ್ದ 140 ಮೀಟರ್ ಆಗಿದ್ದರೆ ಮತ್ತು ಅವು 10 ಸೆಕೆಂಡುಗಳಲ್ಲಿ ಪರಸ್ಪರ ದಾಟಿದರೆ, ಅವು 10 ಸೆಕೆಂಡ್ನಾಗ ಒಂದನ್ನೊಂದ ದಾಟಿರ ಪ್ರತಿ ರೈಲಿನ ಜವವನ್ನು ಕಂಡುಹಿಡಿಯಿರಿ. ಅಂದ್ರೆ ಒಂದು ರೈಲಿನ ಸ್ಪೀಡನ್ನು ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಸ್ಪೀಡ್ ಕಂಡುಹಿಡಿಬೇಕು. ಸ್ಪೀಡ್ ಅಂತಂದ್ರೆ ಏನು? ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಡಿಸ್ಟನ್ಸ್ ಅಂತೂ ಕೊಟ್ಟಿದ್ದಾರೆ ಇಲ್ಲಿ. ಒಂದು ರೈಲಿಂದು 120, ಡಿಸ್ಟನ್ಸ್ ಯಾವಾಗಲೂ ಎರಡು ರೈಲಿಂದ ಕೂಡೇ ಬರಿಬೇಕು ನಾವು. 120 ಪ್ಲಸ್ 140 ಅಂತಂದ್ರೆ 260 ಮೀಟರ್ ಆಯಿತು. ಡಿವೈಡೆಡ್ ಬೈ ಟೈಮ್. ಅವು ಎರಡೂ ದಾಟಕ್ಕೆ ಎಷ್ಟು ಟೈಮ್ ತೊಗೊಂಡವು? 10 ಸೆಕೆಂಡ್ ತೊಗೊಂಡವು. ಎಷ್ಟು ಸೆಕೆಂಡ್ ತೊಗೊಂಡವು? ಡಿವೈಡೆಡ್ ಬೈ 10 ಮಾಡಿದ್ವಿ. ಓಕೆ, 0ಇಂದ 0 ಹೋಯಿತು. ಹಾಗಾದರೆ ಎಷ್ಟು ಉತ್ತರ ಬಂತಪ್ಪ? 26 ಬಂತು. ಆದ್ರೆ ನಾವಿಲ್ಲಿ ಕಂಡುಹಿಡಿದೇನು? ಎರಡೂ ರೈಲುಗಳು ವಿರುದ್ಧ ದಿಕ್ಕೊಳಗೆ ಹೊಂಟಾವಲ್ಲ, ಹೌದಿಲ್ಲ? ಎರಡೂ ರೈಲುಗಳು ಏನಿದಾವು? ವಿರುದ್ಧ ದಿಕ್ಕೊಳಗೆ ಹೊಂಟಾವು. ನಾವು ಕಂಡುಹಿಡಿದಿದ್ದು ಇಲ್ಲಿ ಬಂದಿದ್ದು ಎರಡೂದ್ರದ್ದು ಸ್ಪೀಡ್. ನಾವು ಒಂದೇ ರೈಲಿನ ಸ್ಪೀಡ್ ಕಂಡುಹಿಡಿಬೇಕಂತಂದ್ರೆ ಏನು ಮಾಡಬೇಕು? 2ರಿಂದ ಭಾಗಿಸಿದ್ರೆ ಎಷ್ಟು ಬಂತು? 13. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಓಕೆ, ಇದು ನಿಮ್ಗೆ ಗೊತ್ತಾಗಲಿ ಅಂತ ಪ್ರತಿಯೊಂದು ಸ್ಟೆಪ್ಪನ್ನು ಬರ್ತೀನಿ. ಇಲ್ಲಾಂದರೆ ನೀವು ಇದನ್ನು ಒಂದು 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಮೈಂಡ್ ಒಳಗೆ ಮಾಡ್ಬೋದು. ಯಾವ ರೀತಿ ನೋಡ್ರಪ್ಪ? 140 120 ಅಂದರೆ ಎಷ್ಟು ಬಂತು? 260 ಮೀಟ್ರ್ ಆಯಿತು. ಡಿಸ್ಟನ್ಸ್ ಎಷ್ಟಾಯಿತು? 260 ಮೀಟರ್. ಟೈಮ್ ಎಷ್ಟದ? 10. 260ನ್ನು 10ರಿಂದ ಭಾಗಿಸಿದ್ರೆ 26 ಬಂತು. ಎರಡು ರೈಲಿಂದ ಕೂಡಿ 26 ಅದ. ಒಂದು ರೈಲಿಂದ ಅಂತಂದ್ರೆ ಏನಾಗ್ತದ? 13 ಆಗ್ತದೆ. ಸಿಂಪಲ್ ಆಗಿರುವಂತಹ ಪ್ರಶ್ನೆ. ಓಕೆ, ರೈಟ್. ಓಕೆ, 2 sec square a ಪ್ಲಸ್ 4 cos square a ಮೈನಸ್ 2 tan square a ಮೈನಸ್ 4 cot square a ಎಷ್ಟಾಗ್ತದೆ? ಇದ್ರ ಉತ್ತರ 6. ಡೈರೆಕ್ಟಾಗೆ ಮಾಡ್ಬೋದು. ತುಂಬ ಈಸಿ ಪ್ರಶ್ನೆ, ಬೇಸಿಕ್ ಪ್ರಶ್ನೆ. ನಿಮಗೆ ಟ್ರಿಗ್ನಾಮೆಟ್ರಿ ಬೇಸಿಕ್ ಬೆಲೆ ಗೊತ್ತಿದ್ರೆ ಸಾಕು, ಈ ಪ್ರಶ್ನೆಯನ್ನು ಬಹಳ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಯಾವ ರೀತಿ? ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ. ಇದನ್ನು ನೆನ್ಪಿಟ್ಕೋರಿ. ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಬೆಲೆ ಎಷ್ಟಿರ್ತದಪ್ಪ? 1 ಇರ್ತದೆ. ಓಕೆ, ಆಮೇಲೆ ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಬೆಲೆ ಏನಾಗ್ತದ? 1 ಇರ್ತದೆ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸೆಕ್ ಸ್ಕ್ವೇರ್ ಎ ಅದ. ಓಕೆ, ಇಲ್ಲಿ ಟ್ಯಾನ್ ಸ್ಕ್ವೇರ್ ಎ ಅದ. ಓಕೆ, ಇಲ್ಲಿ 2 ಕಾಮನ್ ಅದ, ಇಲ್ಲೂ 2 ಕಾಮನ್ ಅದ. ಇದ್ರೊಳಗೂ 2 ಹೊರಗೆ ತಕ್ಕೊರಿ, ಇದ್ರೊಳಗೆ 2 ಹೊರಗೆ ತಕ್ಕೊರಿ. 2 ಹೊರಗೆ ತಕ್ಕೊಂಡ್ರಿ ಏನು ಉಳಿತಪ್ಪ? ಇದ್ರೊಳಗೆ ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಉಳಿತು, ಹೌದಿಲ್ಲ? ಇದ್ರೊಳಗಿಂದು 2 ಹೊರಗೆ ತಕೊಂಡ್ರಿ, ಇದ್ರೊಳಗಿಂದು 2 ಹೊರಗೆ ತಕೊಂಡ್ರಿ. ಒಳಗೆ ಏನು ಉಳಿತು? ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಉಳಿತು. ಓಕೆ, ನೆಕ್ಸ್ಟ್ ಇಲ್ಲಿ 4 ಕಾಮನ್, ಇಲ್ಲಿ ಏನಿದೆ? ಪ್ಲಸ್ 4. ಓಕೆ, ಇಲ್ಲಿ 4 ಕಾಮನ್ ಅದ, ಇಲ್ಲೂ 4 ಅದ. 4 ಹೊರಗೆ ತಕ್ಕೊಂಡ್ರಿ. ಈ ಒಳಗೆ ಏನು ಉಳಿತದ? ಕಾಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಉಳಿತದ, ಹೌದಾ ಇಲ್ಲ? ಓಕೆ, ಹಾಗಾದರೆ 2 ಜಾಗದಾಗ 2. ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಬೆಲೆ ಏನು ಬರ್ತದಪ್ಪ? 1 ಬರ್ತದ. ಇಂಟು 1 ಪ್ಲಸ್ 4 ಅದ 4. ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಬೆಲೆ ಏನು ಬರ್ತದ? 1 ಬರ್ತದ. 1 ಬರೆದ್ರಿ. 2 1 2 ಪ್ಲಸ್ 4 1 4, 2 ಕೂಡಿಸಿದ್ರೆ 6. ಡೈರೆಕ್ಟ್ ಮೈಂಡ್ ಒಳಗೆ ಮಾಡ್ಬೋದಲ್ಲ. ಹೆಂಗೆ? ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಬೆಲೆ ಏನು ಬರ್ತದ? 1 ಬರ್ತದ. ಹಾಗಾದರೆ 2 ಉಳಿದಿತ್ತು ಇಲ್ಲಿ. ಓಕೆ, ನೆಕ್ಸ್ಟ್ ಕೊಸೆಕ್ ಸ್ಕ್ವೇರ್ ಮೈನಸ್ ಕಾಟ್ ಸ್ಕ್ವೇರ್ ಬೆಲೆ ಏನು ಬರ್ತದ? 1 ಬರ್ತದ. ಇಲ್ಲಿ ಏನು ಉಳಿದಿತ್ತು? 2 ಕಾಮನ್ 4 ಉಳಿದಿತ್ತು. 2 ಪ್ಲಸ್ 4 ಅಂದ್ರೆ 6. ಓಕೆ, ರೈಟ್. ಕೆಳಗಿನ ಯಾವ ಆಯ್ಕೆಗಳು ಈ ಕೆಳಗಿನ ಸಮೀಕರಣದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಬರುವ ಅಂದಾಜು ಮೌಲ್ಯವನ್ನು ಪ್ರತಿನಿಧಿಸುವ? ಅಂದಾಜು ಇದೇನಿದು? ಅಂದಾಜು ಪೂರ್ತಿ ಅಕ್ಯುರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೋಡ್ರಿ, ಇದು √ 360 ಅದ. ನಮಗೆ ಗೊತ್ತದ 361 ಅಂಡರ್ ರೂಟ್. 361 ಏನು? 19. ಓಕೆ, ಅರ್ಥ ಆತ್ಲ? 360 ಎಕ್ಸಾಕ್ಟ್ ಯಾವುದಿಲ್ಲ. 361 ಅಂಡರ್ ರೂಟ್ ಯಾವುದಿರ್ತದ? 19. 19 19 361 ಹೌದಿಲ್ಲ? ರೈಟ್. 361 ವರ್ಗ 19 ಬಂತು. ಓಕೆ, ಪ್ಲಸ್ ಭಾಗಾಕಾರ ಮಾಡಿರಿ. 6 1 6 2 12. 6 1 6 2 12. 2 3 ಎಷ್ಟು ಬಂತಪ್ಪ? 6. ಫಸ್ಟ್ ಭಾಗಾಕಾರ ಮಾಡ್ತೀರಿ, ಆಮೇಲೆ ಗುಣಾಕಾರ ಮಾಡಿರಿ. 6 1 6 2 2 3 6. ಓಕೆ, ಮೈನಸ್ 170 ಅಂಡರ್ ರೂಟ್ ನಮಗೆ ಗೊತ್ತಿಲ್ಲ. ಆದ್ರೆ ನೋಡ್ರಿ, 169 ಅಂಡರ್ ರೂಟ್ ಗೊತ್ತಿತ್ತಲ್ಲ ನಮಗೆ? 13. 169 ಅಂಡರ್ ರೂಟ್ ಏನು? 13.
ಇದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಅಪ್ರಾಕ್ಸಿಮೇಟ್ ಅಂದಾಜುವಾಗಿ ಕಂಡುಹಿಡಿಬೋದು. ಒಂದು ಹೆಚ್ಚು ಕಡಿಮೆ ಮಾಡ್ಕೊಂಡ ಕಂಡುಹಿಡಿಯೋದು. ಓಕೆ, ಡಿವೈಡೆಡ್ ಇದು ಎಲ್ಲದಕ್ಕೂ ಇದೆಲ್ಲ ಸಪ್ರೇಟ್, ಇದೆಲ್ಲ ಸಪ್ರೇಟ್, ಇದಕ್ಕೆ ಡಿವೈಡೆಡ್ ಬೈ 2 ಮಾಡಬೇಕು. ಓಕೆ, 19ರಾಗ 13 ಹೋದ್ರೆ ಎಷ್ಟು ಬಂತಪ್ಪ? 6. 6 ಪ್ಲಸ್ 6 ಅಂತಂದ್ರೆ 12. 12ನ್ನು 2ರಿಂದ ಭಾಗಿಸಿದ್ರೆ ಎಷ್ಟು ಬಂತು? ಮತ್ತೆ 6 ಉತ್ತರ ಬಂತು. ಇದೇ ಸರಿಯಾದ ಉತ್ತರ ಆಗಿತ್ತು. ಓಕೆ, ಮುಂದಿನ ಪ್ರಶ್ನೆ. ಪ್ರಸ್ತುತ ತಂದೆಯ ವಯಸ್ಸು ತನ್ನ ಮಗಳ ವಯಸ್ಸಿಗಿಂತ 3 ಪಟ್ಟು ಹೆಚ್ಚಿದೆ. ಒಬ್ಬರು ತಂದೆ ಇದ್ದಾರೆ, ಒಬ್ಬರು ಮಗಳು ಇದ್ದಾರೆ. ಈ ತಂದೆಯ ವಯಸ್ಸು ಮಗಳ ವಯಸ್ಸಿಗಿಂತ ಎಷ್ಟು ಪಟ್ಟು ಹೆಚ್ಚದ? 3 ಪಟ್ಟು ಹೆಚ್ಚಿದೆ. 10 ವರ್ಷಗಳ ನಂತರ ಅವರು ವಯಸ್ಸು ಮಗಳ 2 ಪಟ್ಟು ಆಗುತ್ತದೆ. ಇಲ್ಲಿಂದ 10 ವರ್ಷ ಆತಂದ್ರೆ ಆ ತಂದೆಯ ವಯಸ್ಸು ಮಗಳ ವಯಸ್ಸಿಂದ ಎಷ್ಟಾಕತಿ? 2 ಪಟ್ಟು ಆಕತಿ. ಇವು ಒಂದಿದ್ರೆ ಇವ್ರದ್ದು ಎಷ್ಟಾಗ್ತದ? 2 ಪಟ್ಟು ಆಗ್ತದೆ. ಓಕೆ, ಮಗಳ ಪ್ರಸ್ತುತ ವಯಸ್ಸು ಕಂಡುಹಿಡಿಬೇಕು. ಅಂದ್ರೆ ನಾವು ಏನು ಬೆಲೆ ಕಂಡುಹಿಡಿಬೇಕು? ಮಗಳ ವಯಸ್ಸನ್ನು ಕಂಡುಹಿಡಿಬೇಕು. ಓಕೆ, ಫಸ್ಟ್ ನಾವು ಈ ರೀತಿ ಪ್ರಶ್ನೆ ಸಾಲ್ವ್ ಮಾಡ್ಕೋಬೇಕಂದ್ರೆ ನಿಮಗೊಂದು ಬೆಸ್ಟ್ ಮೆಥಡ್ ಹೇಳ್ತೀನಿ. ಮೊದಲಿಗೆ ಇವೆರಡರ ಗ್ಯಾಪ್ ಚೆಕ್ ಮಾಡಿರಿ. ಇವೆರಡರ ವ್ಯತ್ಯಾಸ ಎಷ್ಟೈತಿ? 2. ಇವೆರಡರ ವ್ಯತ್ಯಾಸ ಎಷ್ಟೈತಿ? 1. ಇವನ್ನ ಎರಡೂ ಸಮ ಮಾಡ್ಕೋಬೇಕು. ನೀವು ಎರಡೂ ಸಮ ಮಾಡ್ಕೋಬೇಕು. ಇದು 2 ಇದ್ದರೆ ಇದು 2 ಇರಬೇಕು, ಇದು 3 ಇದ್ದರೆ ಇದು 3 ಇರಬೇಕು. ಇಲ್ಲ ಎರಡೂ ಏನಾಗಬೇಕು? ಒಟ್ಟಾರೆ ಸಮ ಆಗಬೇಕು. ಓಕೆ, ಸಮ ಮಾಡ್ಕೊಂಡ್ರೆ ನಮ್ಮ ಲೆಕ್ಕನ ಮುಗೀತು. ಈಗ ಇದು 2 ಐತಿ, ಇದು 1 ಐತಿ. ಇದನ್ನ 2 ಮಾಡಕ್ಕೆ ಬರ್ತೈತಲ್ಲ? 2 ಮಾಡ್ಬೇಕಂದ್ರೆ ಏನು ಮಾಡಬೇಕು? 2ರಿಂದ ಗುಣಿಸ್ಬೇಕು. ಇದಕ್ಕೆ 2ರಲ್ಲಿ ಗುಣಿಸಿರಿ ಅಂದರೆ ಇದಕ್ಕೂ 2ರಲ್ಲಿ ಗುಣಿಸ್ಬೇಕು, ಇದಕ್ಕೂ 2ರಲ್ಲಿ ಗುಣಿಸ್ಬೇಕು. 2 2ಲೆ 4, 2 1ಲೆ 2. ಓಕೆ, ನೀವು ಈಚೆ ಕಡೆದವರು ತೊಗೋಬೋದು, ಇಲ್ಲ ಈಚೆ ಕಡೆದಾದರೂ ತೊಗೋಬೋದು. ಡಿಫ್ರೆನ್ಸ್ ಈಗ ಮುಗದ ಹೋಗ್ತದೆ ಪ್ರಶ್ನೆ. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಗೈತಿ? 1 ಹೆಚ್ಚಾಗೈತಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಗೈತಿ? 1. ನೀವು ಈ ಕಡೆ ತೊಗೊಂಡ್ರೂ ಕೂಡ ಸೇಮ್ ಇರ್ತದೆ. ಇಲ್ಲಿಂದ ಇಲ್ಲಿಗೆ 1 ಹೆಚ್ಚಾಗಿರುತ್ತೆ. ನಮ್ಮ ಪ್ರಕಾರ 1 ಹೆಚ್ಚಾಗದ, ಆದರೆ ಆ್ಯಕ್ಚುಯಲ್ ಆಗಿ ವಯಸ್ಸಲ್ಲಿ ಎಷ್ಟು ಹೆಚ್ಚಾಗ್ಯದ? 10 ವರ್ಷ ಆಗಿದೆ. ನಮ್ಮ ಪ್ರಕಾರ ಆ್ಯಕ್ಚುಯಲ್ ಆಗಿ 1 ಹೆಚ್ಚಾಗದ, ಆದರೆ ಆ್ಯಕ್ಚುಲಿ ವರ್ಷದೊಳಗೆ ಎಷ್ಟು ಹೆಚ್ಚಾಗ್ಯದ? 10 ವರ್ಷ ಆಗ್ಯದ. ಮಗಳ ಪ್ರಸ್ತುತ ವಯಸ್ಸು ಎಷ್ಟಿತ್ತು? 1 ಇತ್ತು. 1 ಅಂದ್ರೆ ಎಷ್ಟು? 1 ಅಂದ್ರೆ 10 ಅದ. ಡೈರೆಕ್ಟಾಗಿನ ಉತ್ತರ ಟಿಕ್ ಮಾಡಿಬಿಡ್ಬೋದು. ಅರ್ಥ ಆಯ್ತಲ್ಲ ಎಲ್ಲರಿಗೂ? ರೈಟ್, ಸಿಂಪಲ್. ಏನು ಮಾಡ್ಕೋಬೇಕು? ಈ ಗ್ಯಾಪನ್ನು ಸಮ ಮಾಡ್ಕೊಂಡ್ಬಿಟ್ರೆ ಮುಗದೆ ಹೋಯ್ತು. ಓಕೆ, ನೆಕ್ಸ್ಟ್. ಒಬ್ಬ ವಿದ್ಯಾರ್ಥಿಯು ಟರ್ಮ್ ಅವಧಿ 1ರಲ್ಲಿ 80ಕ್ಕೆ 80 ಅಂಕಗಳನ್ನು ಮತ್ತು ಟರ್ಮ್ 2ರಲ್ಲಿ 90ಕ್ಕೆ 75 ಅಂಕ ಗಳಿಸಿದ್ದಾನೆ. ಓಕೆ, ಒಂದು ವೇಳೆ ಟರ್ಮ್ ಅವಧಿಗಳ ಶೇಕಡಾವಾರು ತೂಕವು 40% ಮತ್ತು 60% ಆಗಿದ್ದರೆ ಅವನ ಅಂತಿಮ ಹಂತದ ಶೇಕಡಾವಾರು ಎಷ್ಟು ಅಂತ ಕೇಳಿದಾರೆ. ಈ ಪ್ರಶ್ನೆಯನ್ನು ಬಹಳ ಈಸಿಯಾಗಿ ಮಾಡ್ಕೋಬೋದು. ನೋಡ್ರಿ, 80ಕ್ಕೆ 80 ತೊಗೊಂಡ್ರೆ 40% ಕನ್ಸಿಡರ್ ಮಾಡ್ತಾರೆ. 80ಕ್ಕೆ 80 ತೊಗೊಂಡ್ರೆ ಎಷ್ಟು ಮಾಡ್ತಾರೋ? 40%. ಮೊದಲೇ ಟರ್ಮದು ಎಷ್ಟು ತೊಗೋತಾರೋ? 40% ಅಟ್ಟ ತೊಗೊಳೋರು. ಹಂಗಾರೆ ಇಲ್ಲಿ ನೋಡ್ರಿ, 80ಕ್ಕೆ 80 ಮಾರ್ಕ್ಸ್ ತೊಗೊಂಡ ನಾವು. 80ಕ್ಕೆ 80 ಮಾರ್ಕ್ಸ್ ತೊಗೊಂಡಂದ್ರೆ ಟೋಟಲ್ ಎಷ್ಟು ತೊಗೊಂಡಂಗೆ ಆತಾವ? 40% ಕಂಪ್ಲೀಟ್ ತೊಗೊಂಡಂಗೆ ಆತೌದಿಲ್ಲ? ರೈಟ್, 80ಕ್ಕೆ 80 ತೊಗೊಂಡಾನಂದ್ರೆ ಟೋಟಲ್ 40% ಇಲ್ಲಿ ತೊಗೊಂಡಂಗೆ ಆತು. ಓಕೆ, ಇಲ್ಲಿ 60% ಕನ್ಸಿಡರ್ ಮಾಡ್ತಾರೆ ಅವ್ರು. 60%. 90ಕ್ಕೆ 90 ತೊಗೊಂಡಿದ್ರೆ 60 ಆಗ್ತಿತ್ತು. ಆದ್ರೆ ಇಲ್ಲಿ ತೊಗೊಂಡಾನೆ ಎಷ್ಟವ? 75 ತೊಗೊಂಡ. ಹಂಗಾರೆ ನೋಡ್ರಿ, 60% ತೊಗೊಂಡ್ರೆ ನೋಡ್ರಿ, ನಮ್ಮ ಹೇಳ್ತೀನಿ ನೋಡ್ರಿ, ಇಲ್ಲಿ 90ಕ್ಕೆ 90 ತೊಗೊಂಡ್ರೆ ಎಷ್ಟು ಅಂತ ಕನ್ಸಿಡರ್ ಮಾಡ್ತಾರೆ? ಅದನ್ನ 60% ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಇಲ್ಲಿ ನಾವು ತೊಗೊಂಡದ್ದು ಎಷ್ಟು? 75 ಮಾರ್ಕ್ಸ್. 90 ಮಾರ್ಕ್ಸ್ ತೊಗೊಂಡ್ರೆ 60% ಹಾಕಿತ್ತು. 75 ಮಾರ್ಕ್ಸ್ ತೊಗೊಂಡ್ರೆ 8. 0ಯಿಂದ 0 ಹೋಯ್ತು. 3 2ಲೆ 3 3ಲೆ 3 1ಲೆ 3 2ಲೆ 3 5ಲೆ 25 ಇಂಟು 2 ಅಂದ್ರೆ 50% ಬಿದ್ದೈತಿ. ಇಲ್ಲಿ ಅವ್ನು ಎಷ್ಟು ಪರ್ಸೆಂಟ್ ಬಿದ್ದೈತಿ? 50%. ಇಲ್ಲಿ 40%, ಇಲ್ಲಿ 50%. ಹಂಗಾದ್ರೆ ಟೋಟಲ್ 8% ಆತ್ಪ ಅಂದ? 90% ಸರಿಯಾದ ಉತ್ತರ ಆಗಿತ್ತು. ಓಕೆ, ಏನು ಡೌಟ್ ಇಲ್ಲ ಅನ್ಕೋತೀನಿ. ರೈಟ್, ಮುಂದಿನ ಪ್ರಶ್ನೆ. ಸಂಖ್ಯೆಯನ್ನು 335 ಮತ್ತು 265ರ ಮೊತ್ತದಿಂದ ಭಾಗಿಸಿದಾಗ 335 ಮತ್ತು 265ರ ನಡುವಿನ ವ್ಯತ್ಯಾಸದ 3 ಪಟ್ಟು ಸಮಾನವಾದ ಮೌಲ್ಯವನ್ನು ಭಾಗಲಬ್ಧವಾಗಿ ಮತ್ತು 35ನ್ನು ಶೇಷವಾಗಿ ಪಡೆಯಲಾಗುತ್ತದೆ. ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಏನು ಮಾಡಬೇಕಿಲ್ಲಿ?
ಸಂಖ್ಯೆಯನ್ನು 335 ಮತ್ತು 265ರ ಮೊತ್ತದಿಂದ ಭಾಗಿಸಿದಾಗ ಅಂದರೆ ಇವನ್ನೆರಡೂ ಕೂಡಿಸಿ ಏನು ಮಾಡಬೇಕು, ಇದರಿಂದ ಭಾಗಿಸ್ಬೇಕು. 335 ಪ್ಲಸ್ 265 ಅಂದರೆ ಎಷ್ಟು, 600. ಇದರಲ್ಲಿ ನಾವೇನು ಮಾಡೋದು, ಸಿಂಪಲ್ ಭಾಗಾಕಾರ ಲೆಕ್ಕದಾಗ ಹೇಳತ್ತೆ ನಿಮ್ಗೆ, 600ರಲ್ಲಿ ಭಾಗಿಸ್ಬೇಕು. ಓಕೆ, ಆಮೇಲೆ ಇಲ್ಲೇನದ 335 ಮತ್ತು 265ರ ನಡುವಿನ ವ್ಯತ್ಯಾಸದ 3 ಪಟ್ಟು ಸಮಾನವಾದ ಮೌಲ್ಯ ಭಾಗಲಬ್ಧವಾಗಿ ಬರ್ತದೆ. ಇವೆರಡರ ಡಿಫ್ರೆನ್ಸ್ ಎಷ್ಟು ಇರ್ತೈತಿ, ಇವೆರಡರ ವ್ಯತ್ಯಾಸ ಎಷ್ಟದ, 70. ಇಲ್ಲಿ 40, ಇಲ್ಲಿ 30 ಅಂದರೆ 70. ವ್ಯತ್ಯಾಸ ಎಷ್ಟೈತಿ, 70. ಇದರ 3 ಪಟ್ಟು ಭಾಗಲಬ್ಧ, ಇದರ 3 ಪಟ್ಟು ಭಾಗಲಬ್ಧ ಅಂದರೆ 70ರ 3 ಪಟ್ಟು ಎಷ್ಟಾಯ್ತು, 210. ಇದು ಏನಾಗ್ತದ, ಭಾಗಲಬ್ಧ ಆಗ್ತದೆ, ಭಾಗಲಬ್ಧ. ಓಕೆ, ನೆಕ್ಸ್ಟ್ 35 ಶೇಷ. ಶೇಷ ಎಷ್ಟು ಉಳಿಯತೈತಿ, 35 ಉಳಿಯತೈತಿ. ಹಾಗಾದರೆ ಆ ಸಂಖ್ಯೆಯನ್ನು ಕಂಡು ಹಿಡೀರಿ. ಹಂಗಾರೆ ನಾವೇನು ಕಂಡು ಹಿಡಿಬೇಕು, ಈ ಬೆಲೆಯನ್ನು ಕಂಡು ಹಿಡಿಬೇಕು. ನೋಡ್ರಿ, ಈ ಬೆಲೆ ಯಾವ ರೀತಿ ಕಂಡು ಹಿಡಿತೀವಿ, ಇದರಿಂದ ಇದಕ್ಕೆ ಗುಣಿಸ್ತೀವಿ, ಇದರಿಂದ ಇದಕ್ಕೆ ಗುಣಿಸ್ತೀವಿ, ಶೇಷವನ್ನು ಕೂಡಿಸ್ಬಿಡ್ತೀವಿ. ನೋಡ್ರಿ ಎಷ್ಟು, 21 6ಲೇ ಎಷ್ಟು ಬರ್ತದೆ, 126 ಬರ್ತದೆ, ಹೌದಲ್ಲ. ಹಾಂ, 6 1 6, 6 2 126 ಬಂತು. ಓಕೆ, ಮುಂದೆ ಎಷ್ಟು ಜೀರೋ ಅದಾವ, 1 2 3 3 ಜೀರೋ ಅದಾವ, 3 ಜೀರೋ ಇಟ್ರಿ. ಶೇಷವನ್ನು ಕೂಡಿಸ್ಬೇಕು, ಹೌದಲ್ಲ, ಶೇಷವನ್ನು ಕೂಡಿಸ್ಬಿಡ್ರಿ. ಎಷ್ಟು ಬಂತು, 1 2 6 0 3 5. ಯಾವ ಆಪ್ಷನ್ ಕರೆಕ್ಟ್ ಅದ, ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. ತುಂಬ ಸಿಂಪಲ್. ಏನು ಮಾಡ್ತೀರಿ, ಇದನ್ನು ಈ ಏನು ನಾವು ಸಂಖ್ಯೆಯನ್ನು ಕಂಡುಹಿಡಿಬೇಕಂದ್ರೆ ಭಾಜಕ ಮತ್ತು ಭಾಗಲಬ್ಧವನ್ನು ಗುಣಿಸ್ತೀವಿ, ಬಂದ ಉತ್ತರಕ್ಕೆ ಶೇಷವನ್ನು ಕೂಡಿಸ್ತೀವಿ. ತುಂಬ ಸಿಂಪಲ್ ಆಗಿರುವಂತಹ ಪ್ರಶ್ನೆ. ಓಕೆ, ನೆಕ್ಸ್ಟ್ 800 ಕಿಲೋಮೀಟರ್ ಪ್ರಯಾಣಕ್ಕಾಗಿ ಟ್ರಕ್ 50 ಕಿಲೋಮೀಟರ್ ಪ್ರತಿ ಗಂಟೆ ಜವದಲ್ಲಿ ಮೊದಲ 300 ಕಿಲೋಮೀಟರ್ಗಳನ್ನು ಆವರಿಸುತ್ತದೆ, ಚಲಿಸ್ತದೆ. ಓಕೆ, ಅವನ ಸರಾಸರಿ ಜವಗಂಟೆ 60 ಕಿಲೋಮೀಟರ್ ಆಗುವಂತೆ, ಅಂದರೆ ಒಂದು ತಾಸಿಗೆ ಸರಾಸರಿ ಅವನು ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡ್ಬೇಕಂದ್ರೆ ಏನಾಗ್ಬೇಕು, ಸರಾಸರಿ ಒಂದು 60 ಕಿಲೋಮೀಟರ್ ಆಗಬೇಕು. ಓಕೆ, ಉಳಿದ ದೂರವನ್ನು ಅವನು ಯಾವ ಜವದಲ್ಲಿ ಕ್ರಮಿಸಬೇಕು, ಯಾವ ವೇಗದಲ್ಲಿ ಅವನು ಏನು ಮಾಡಬೇಕು, ಕ್ರಮಿಸಬೇಕು ಅಂತ ಕೇಳಿದ್ದಾರೆ. ಓಕೆ, ನೋಡ್ರಿ, ನಾವು ಸರಾಸರಿ ವೇಗ ಹೆಂಗೆ ಕಂಡುಹಿಡಿತೀವಿ, ಸರಾಸರಿ ವೇಗ ಹೆಂಗೆ ಕಂಡುಹಿಡಿದೀವಪ್ಪ ಅಂತಂದ್ರೆ ಒಟ್ಟು ದೂರ ಭಾಗಿಸು ಒಟ್ಟು ಸಮಯ. ಓಕೆ, ಈ ರೀತಿ ನಾವೇನು ಮಾಡ್ತೀವಿ, ಕಂಡುಹಿಡ್ತೀವಿ. ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಹಾಗಾದರೆ ನೋಡ್ರಿ, ಒಟ್ಟು ದೂರ ಎಷ್ಟೈತಿ, 800 ಐತಿ, 800 ಬರೆದಿವಿ. ಓಕೆ, ರೈಟ್. ಒಟ್ಟು ಸಮಯ ಎಷ್ಟೈತೆ ನಮಗೆ ಗೊತ್ತಿಲ್ಲ. ಮೊದಲೇಕೆ ಎಷ್ಟು ತಾಸು ತೊಗೊಂಡಿದ್ದವ, ಇಲ್ಲಿ ಕೊಟ್ರೆ ಎಲ್ಲಿ, 800 ಪ್ರತಿ 850 ಕಿಲೋಮೀಟರ್ದಂಗೆ 300 ಕಿಲೋಮೀಟರ್ ಹೋಗ್ಯಾನ. ಒಂದು ತಾಸಿಗೆ 50 ಕಿಲೋಮೀಟರ್ದಂಗೆ 300 ಕಿಲೋಮೀಟರ್ ಟ್ರಾವೆಲ್ ಮಾಡ್ಯಾನಂದ್ರೆ ಎಷ್ಟು ತಾಸು ಹೋಗಿರ್ತಾನವ, 6 ತಾಸು, ಹೌದಿಲ್ಲ. 300 ಕಿಲೋಮೀಟರ್ ಹೋಗಾಕ ಒಂದು ತಾಸಿಗೆ 50 ಕಿಲೋಮೀಟರ್ದಂಗೆ ಹೋದ್ರೆ ಎಷ್ಟು ಉಳಿತು, 6 ತಾಸು ಆತು, ಹೌದಿಲ್ಲ, 6 ಅವರ್ಸ್, ರೈಟ್. ಹಾಂ, ಎರಡನೇ ಸಲ ಎಷ್ಟು ಟೈಮ್ ತೊಗೊಂಡ ನಮಗೆ ಗೊತ್ತಿಲ್ಲ, ಅದಕ್ಕೆ ಅದನ್ನು ಟಿ ಅಂತ ಅನ್ಕೊಂಡಿವಿ. ಹಾಗಾದರೆ ಸರಾಸರಿ ವೇಗ ಎಷ್ಟಾಗಬೇಕದು, 60 ಆಗಬೇಕು. ಇಲ್ಲಿ ಕೊಟ್ಟರೆ ಹೌದಿಲ್ಲ, ಸರಾಸರಿ ವೇಗ ಎಷ್ಟಾಗಬೇಕು, 60 ಆಗಬೇಕು. 800 ಡಿವೈಡೆಡ್ ಬೈ 6 ಪ್ಲಸ್ ಟಿ ಅಂದರೆ ಎಷ್ಟಾಗಬೇಕು, 60 ಆಗಬೇಕು. ಇನ್ನು ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಇಂಪಾರ್ಟೆಂಟ್. 800 ಐತಿ, ಆ್ಯಸ್ ಇಟ್ ಈಸ್ 800 ಬರೆದ್ರಿ. ಓಕೆ, ಇದು ಈ ಕಡೆ ಇದ್ದದ್ದು ಆ ಕಡೆ ಹೋದ್ರೆ ಏನಾಗ್ತದೆ, ಗುಣಾಕಾರ ಆಗ್ತದೆ. 6 6ಲೇ 36, ಮುಂದೊಂದು 0 ಪ್ಲಸ್ 6 ಇಲ್ಲಿ ನೋಡಿ, ಟಿ ಇಂಟು 60 ಅಂದ್ರೆ 60 ಟಿ. ಓಕೆ, 360 ಈ ಕಡೆ ಬಂದರೆ ಏನಾಗ್ತದೆ, ಪ್ಲಸ್ ಇದ್ದದ್ದು ಈ ಕಡೆ ಬಂದ್ರೆ ಮೈನಸ್ ಆಗ್ತದೆ. ಹಾಗಾದ್ರೆ ಇಲ್ಲಿ ಎಷ್ಟು ಉಳಿತು, 440 ಈಸ್ ಈಕ್ವಲ್ ಟು 60 ಟಿ. ಓಕೆ, 1 0 ಇಂದ 1 0 ಹೋಯ್ತು. ಇಲ್ಲಿ ನೋಡ್ರಿ, ಮತ್ತೆ ಅದರಲ್ಲಿ ಹೋಗ್ತದೆ, 2ರಿಂದ ಹೋಗ್ತದೆ, 2 3 6 2 22. ಹಾಗಾದರೆ 22 ಈ ಗುಣಾಕಾರದಾಗಿದ್ದು 3 ಕಡೆ ಬಂದರೆ ಏನಾಗ್ತದೆ, ಭಾಗಾಕಾರ ಆಗ್ತದೆ. ಓಕೆ, ಓಕೆ, ಎಷ್ಟು ಬಂತು, ಟಿ ಬೆಲೆ ಎಷ್ಟು ಬಂತು, 22/3 ಬಂತು. ಓಕೆ, ಟಿ ಬೆಲೆ ಎಷ್ಟು ಬಂತು, 22/3. ಹಾಗಾದರೆ ನಾವು ಉಳಿದ ಜವವನ್ನು ಕಂಡುಹಿಡಿಬೋದು, ಹೌದಲ್ಲ. ಟಿ ಬೆಲೆ ನಾವು ಇಲ್ಲಿ ಕಂಡುಹಿಡಿದ್ವಿ. ಓಕೆ, ಹಾಗಾದರೆ ಅವನು ಮೊದಲಿಗೆ 300 ಕಿಲೋಮೀಟರ್ ಹೋಗಿದ್ದ. ಮೊದಲಿಗೆ ಎಷ್ಟು ಕಿಲೋಮೀಟರ್ ಹೋಗಿದ್ದ, 300 ಕಿಲೋಮೀಟರ್. ಹಾಗಾದರೆ ಉಳಿದದ್ದು ಎಷ್ಟಿನ 500 ಕಿಲೋಮೀಟರ್ ಹೋಗಬೇಕು. ಡಿವೈಡೆಡ್ ಬೈ ಟಿ ಎಷ್ಟೈತಿ, 22/3. ಭಾಗಿಸು 3 ಇದ್ದದ್ದು ಮ್ಯಾಲೆ ಹೋದ್ರೆ ಗುಣಿಸು 3 ಆಗ್ತದೆ. ಓಕೆ,
ಹಾಗಾದರೆ ಎಲ್ಲಿ ಕಟ್ತಾ ಹೋಗ್ತದ ಹೊಡ್ರಿ. 2 11 2 250 ಹಂಗಂದ್ರೆ ಎಷ್ಟು ಬಂತು? 750 ಭಾಗಿಸು 11 ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಓಕೆ, ಇದು ಲಾಜಿಕಲ್ ಕ್ವಶನ್ ಆಗಿತ್ತು, ಒಳ್ಳೆಯ ಪ್ರಶ್ನೆ ಆಗಿತ್ತು. ಓಕೆ, ಇಂಪಾರ್ಟೆಂಟ್ ಇರುವಂಥದ್ದು. ನಾವು ಏನು ಮಾಡಬೇಕು? ಸರಾಸರಿ ವೇಗ ಕಂಡುಹಿಡಿಬೇಕಂದ್ರೆ ಒಟ್ಟು ವೇಗ ಭಾಗಿಸು ಒಟ್ಟು ಸಮಯ 800 ಭಾಗಿಸು ಇದನ್ನೆಲ್ಲ ಮಾಡಿದ್ವಿ. ಟಿ ಬೆಲೆ ಬಂತು ನಮಗೆ. ಏನು ಬಂತು? ಟಿ ಬೆಲೆ ಅಂತೂ ಇಷ್ಟೆಲ್ಲರಿಗೂ ಗೊತ್ತಾಯ್ತು. ಈಗ ನಾವು ಟೋಟಲ್ ಟೈಮ್ ಕಂಡುಹಿಡಿಬೇಕಾಗಿಲ್ಲ. ಆ ಎರಡನೇ ಸಲ ಯಾವ ಸ್ಪೀಡ್ನಾಗ ಹೋಗ್ಬೇಕಂತ ಕಂಡುಹಿಡಿಬೇಕು. ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ ನಾವು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಮೊದಲೇಗೆ 300 ಕಿಲೋಮೀಟ್ರ್ ಹೋಗಿದ್ದ, ಹಾಗಾದರೆ ಉಳಿದಿದ್ದು ಎಷ್ಟು? ಇನ್ನು 500 ಕಿಲೋಮೀಟ್ರ್ ಡಿಸ್ಟೆನ್ಸ್ ಬರ್ದ್ವಿ. ಟೈಮ್ ಅಂತೂ ನಾವು ಕಂಡುಹಿಡ್ಕೊಂಡ್ವಿ, ಟೈಮ್ ಬರ್ದ್ವಿ 22 ಭಾಗಿಸು 3. 22 ಭಾಗಿಸು 3 ಭಾಗಿಸು ಇದ್ದದ ಮ್ಯಾಲೆ ಹೋದ್ರೆ ಏನಾಕತಿ? ಗುಣಿಸು ಆಗ್ತದೆ. ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬಂತು? 750 ಭಾಗಿಸು 11 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ಮುಂದಿನ ಪ್ರಶ್ನೆ. ಇದು ರಿಕರಿಂಗ್ ಡಿಜಿಟ್ ಪ್ರಶ್ನೆ ಆಗಿದೆ. ಇದನ್ನು ಯಾವ ರೀತಿ ಮಾಡ್ಕೋಬೋದು? ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಏನದ? 124 ಅದ. ಓಕೆ, 124 ಆ್ಯಸ್ ಇಟ್ ಈಸ್ ಬರೋದು. ಯಾವ ಸಂಖ್ಯೆ ಮೇಲೆ ಬಾರಲ್ಲ ಆ ಸಂಖ್ಯೆ ಮೈನಸ್ ಬರೋದು. ಆ ಸಂಖ್ಯೆನ ಏನು ಮಾಡ್ತೀರಿ? ಮೈನಸ್ ಒಳಗೆ ಬರಿತೀರಿ. 2 ಸಂಖ್ಯೆ ಮೇಲೆ ಬಾರದ, ಅದಕ್ಕೋಸ್ಕರ ಏನು ಮಾಡ್ತೀರಿ? ಡಿವೈಡೆಡ್ ಬೈ 2 ಸಲ ಕೆಳಗಡೆ 9 9 ಬರೀತೀರಿ. ತುಂಬ ಈಸಿಯಾಗಿರುವಂಥದ್ದು. ಮೇಲೆ ಏನು ಕೊಟ್ಟಿರ್ತಾರೆ ಅದನ್ನು ಬರೀರಿ. ಇದು ಯಾವಾಗ? ಪಾಯಿಂಟ್ ಇದ್ದಾಗ. ಓಕೆ, 1.24 ಐತಿ. 124 ಬರೆದ್ರಿ. ಈ ಸಂಖ್ಯೆ ಮೇಲೆ ಬಾರಿಲ್ಲ, ಅದಕ್ಕೆ -1 ಬರೆದ್ರಿ. ಇಲ್ಲಿ ಏನಿತ್ತು? 1 ಇತ್ತು, ಅದಕ್ಕೆ -1 ಬರೆದ್ರಿ. ಓಕೆ, 2 ಸಂಖ್ಯೆ ಮೇಲೆ ಬಾರದ, ಅದಕ್ಕೆ 9 9 ಬರೆದ್ರಿ. ಒಂದು ವೇಳೆ ಈ ಪ್ರಶ್ನೆ 1.024 ಬಾರ್ ಇತ್ತು ಅನ್ಕೋರಿ, ಅವಾಗ ಏನು ಮಾಡಬೇಕು? ಪೂರ್ತಿ ಬರಿಬೇಕು. ಇಲ್ಲಿ ಒಂದು ಸಂಖ್ಯೆ ಮೇಲೆ ಬಾರಿಲ್ಲ ಅಂದ್ರೆ ಕೆಳಗೆ 1 0 ಕೊಡಬೇಕು. ಓಕೆ, ಇದ್ರ ಬಗ್ಗೆ ಒಂದು ರಿಕರಿಂಗ್ ಡಿಜಿಟ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಾನು ಮಾಡಿದ್ದೀನಿ. ಅದು ನಂಬರ್ ಸಿಸ್ಟಮ್ ಅನ್ನೋ ಒಂದು ಪ್ಲೇಲಿಸ್ಟ್ ಒಳಗೆ ಅವೈಲೇಬಲ್ ಇದೆ, ನೀವು ಅದನ್ನು ರೆಫರ್ ಮಾಡ್ಕೋಬೋದು. ಓಕೆ, 124 1.24 ಇತ್ತು, 124 ಬರೆದ್ರಿ. ಈ ಒಂದರ ಮ್ಯಾಗ ಬಾರ್ ಇಲ್ಲ, ಅದಕ್ಕೆ -1 ಬರೆದ್ರಿ. 2 ಸಂಖ್ಯೆ ಮೇಲೆ ಬಾರ್ ಇದೆ, ಅದಕ್ಕೆ 2 ಸಲ 9 ಬರೆದ್ರಿ. ಮುಗಿದ ಹೋದ ಪ್ರಶ್ನೆ. 123 ಭಾಗಿಸು 99 ಯಾವ ಆಪ್ಷನ್? 123 ಭಾಗಿಸು 99 ಯಾವ ಆಪ್ಷನ್ ಕರೆಕ್ಟ್ ಅದ? ಇನ್ನೂ ಕಟ್ತಾ ಹೋಗ್ತದೆ, ರೈಟ್? ಓಕೆ, 3 4 12 3 1 3 33 41 ಭಾಗಿಸು 33 ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ಮೈಂಡ್ ಒಳಗೆ ಮಾಡ್ಬೋದು ಇದನ್ನು. ಕಡ್ತಾ ಹೊಡೆಯೋದಷ್ಟೇ ಗೊತ್ತಾಗಬೇಕು ಇದನ್ನು ಬರ್ಕೊಂಡ್ರೆ. ಮುಂದಿನ ಪ್ರಶ್ನೆ. 91 ಸೆಂಟಿಮೀಟರ್ ಉದ್ದದ ತಂತಿಯನ್ನು 2 ತುಂಡುಗಳಾಗಿ ಕತ್ತರಿಸಲಾಗುತ್ತದೆ. ಆದರೆ ಒಂದರ ಉದ್ದವು ಇನ್ನೊಂದರ ಮುಕ್ಕಾಲು ಭಾಗದಷ್ಟು ಇರುತ್ತದೆ. ಚಿಕ್ಕ ತುಣುಕಿನ ಉದ್ದ ಕಂಡಿಡಿ. ಮುಕ್ಕಾಲು ಭಾಗ ಅಂದ್ರೆ 3/4. ಮುಕ್ಕಾಲು ಭಾಗ ಅಂದ್ರೆ 3/4. ಓಕೆ, ನೋಡ್ರಿ, ಟೋಟಲ್ ಈ ತಂತಿ ಎಷ್ಟೈತಿ? 91 ಅದು. ನಮ್ಮ ಪ್ರಕಾರ ಟೋಟಲ್ ತಂತಿ ಎಷ್ಟೈತಿ? 3 + 4 ಅಂದ್ರೆ 7. ನಮ್ಮ ಪ್ರಕಾರ ಟೋಟಲ್ ತಂತಿ ಎಷ್ಟೈತಿ? 7. 7ದ ಬೆಲೆ ಕೊಟ್ಟರಲ್ಲಿ 91. ಟೋಟಲ್ ತಂತಿ ಎಷ್ಟೈತಿ? 90. ನಾವು ಚಿಕ್ಕ ತುಣುಕಿನ ಉದ್ದ ಕಂಡುಹಿಡಿಬೇಕು. ಚಿಕ್ಕ ತುಣುಕು ಎಷ್ಟೈತಿ? 3 ಐತಿ. 3 ಅಂದ್ರೆ ಎಷ್ಟು? 7 ಅಂದ್ರೆ 91, 3 ಅಂದ್ರೆ ಎಷ್ಟು? 7 1 7 1 7 7 3 21 13 3 39 ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್, x² - 14x + 49 = 0 ಮೂಲ ಸ್ವರೂಪ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಇದನ್ನು ನೀವು ಹಿಂದಿನ ತರಗತಿಗಳನ್ನು ರೆಫರ್ ಮಾಡ್ಕೊಂಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ನಮಗೊಂದು ಸೂತ್ರ ಗೊತ್ತದ, b² - 4ac ಈ ಬೆಲೆ ಏನಿರ್ತದ ಅನ್ನೋದನ್ನು ಕಂಡುಹಿಡಿಬೇಕು. ಓಕೆ, b² ಅಂತಂದ್ರೆ ಇದು a, ಇಲ್ಲಿರುವಂಥದ್ದು a, ಇದು b, ಇದು c. b ಬೆಲೆ ಏನದ? 14. 14ರ ಸ್ಕ್ವೇರ್ ಎಷ್ಟಾಗ್ತದ? 196 ಮೈನಸ್ 4ac 4 ಇಂಟು ಈ ಸಂಖ್ಯೆ ಇಂಟು ಈ ಸಂಖ್ಯೆ 4 1 4. ಹಾಂ, ಇಲ್ಲಿ ಏನಿಲ್ಲ ಅಂದ್ರೆ ಏನಿರ್ತೈತೆ? 1 4 1 40 4 4 ಇಂಟು 1 ಆತಿ. ಓಕೆ, ಎ. ಇನ್ನು ಸಿ ಜೊತೆ 4 ಇಂಟು 49 9 4 36. ಓಕೆ, 4 4 16 3 19. ಓಕೆ, 196 - 196 ಅಂದ್ರೆ ಎಷ್ಟು ಬಂತು? 0.
ನಾ ಹೇಳಿದ್ ನಿಮ್ಗೆ ಈ ಬೆಲೆ ಜೀರೋಗೆ ಸಮನಾಗಿತ್ತಂದ್ರೆ ರಿಯಲ್ ಮತ್ತು ಈಕ್ವಲ್ ರೂಟ್ಸನ್ನು ಹೊಂದಿರ್ತಾವ ಅಂತ. ಓಕೆ, ನಾನು ನಿಮ್ಗೆ ಹಿಂದಿನ ಕ್ಲಾಸ್, ನೀವು ಹಿಂದಿನ ರೈಲ್ವೆ ಕ್ಲಾಸ್ ರೆಫರ್ ಮಾಡ್ಕೋಬೋದು. ಅದರೊಳಗೆ ಜೀರೋ ಬಂದರೆ ಯಾವ ರೀತಿ ಮಾಡಬೇಕು, ಜೀರೋಕ್ಕಿಂತ ಕಡಿಮೆ ಬಂದರೆ ಯಾವ ರೀತಿ ಇರಬೇಕು, ಜೀರೋಕ್ಕಿಂತ ಜಾಸ್ತಿ ಬಂದರೆ ಯಾವ ರೀತಿ ಇರಬೇಕು ಅನ್ನೋವಂಥ ಮೆಥಡನ್ನು ಹೇಳಿದ್ದೀನಿ. ನೀವು ಅದನ್ನು ಕೂಡ ರೆಫರ್ ಮಾಡ್ಕೋಬೋದು. ಓಕೆ, ಏನು ಜಾಸ್ತಿ ಇಲ್ಲ. ಬಿ ಎ ಜಾಗದಾಗ ಏನು ಇಲ್ಲಿ ಏನೈತಿ, ಎ ಬೆಲೆ ಎಷ್ಟದ 1, ಬಿ ಬೆಲೆ ಎಷ್ಟದ 14, ಸಿ ಬೆಲೆ ಎಷ್ಟದ 49. ಅದನ್ನು ಇದ್ರೊಳಗೆ ತುಂಬಿರ ಮುಗದೇ ಹೋಯ್ತು. ಓಕೆ, ರೈಟ್. ಮುಂದಿನ ಪ್ರಶ್ನೆ, 210 ಮೀಟರ್ ಉದ್ದದ ರೈಲು 12 ಸೆಕೆಂಡುಗಳಲ್ಲಿ ವಿರುದ್ಧ ದಿಕ್ಕಿನಲ್ಲಿ 4.5 ಕಿಲೋಮೀಟರ್ ಪ್ರತಿ ಗಂಟೆ ಜವದಲ್ಲಿ ನಡೆಯುವ ಮನುಷ್ಯನನ್ನು ದಾಟುತ್ತದೆ. ಓಕೆ, ರೈಲಿನ ಜವ ಕಿಲೋಮೀಟರ್ ಗಂಟೆಗಳಲ್ಲಿ ಎಷ್ಟಾಗ್ತದ ಅಂತ ಕೇಳಿದಾರೆ. ಓಕೆ, ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡ್ರಿ. ಈಗ ನಾವು ಸ್ಪೀಡ್ ಕಂಡುಹಿಡಿಬೇಕು. ಸ್ಪೀಡ್ ಅಂತಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಮೊದಲನೇ ರೈಲಿನ ವೇಗ ಕೊಟ್ಟರಲ್ಲಿ 4.5. ಓಕೆ, ಇನ್ನೊಂದು ರೈಲಿನ ವೇಗ ಎಷ್ಟೈತೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಅದನ್ನು ಎಸ್ ಅನ್ಕೊಂಡು. ಓಕೆ, ಇದು ಸ್ಪೀಡ್. ಡಿಸ್ಟೆನ್ಸ್ ನೋಡ್ರಿ, ಯಾವಾಗಲೂ ನಾವು ಡಿಸ್ಟೆನ್ಸ್ ಯಾವ್ದು ತೊಗೋತೀವಿ, ರೈಲಿಂದ ಅಷ್ಟೇ ತೊಗೋತೀವಿ. ಮನುಷ್ಯನಿಗೆ ಡಿಸ್ಟೆನ್ಸ್ ಇರಂಗಿಲ್ಲ, ಅದಕ್ಕೆ 210 ಅಷ್ಟೇ ಬರ್ಕು ಡಿವೈಡೆಡ್ ಬೈ. ಓಕೆ, ಇಲ್ಲಿ ಟೈಮ್ ಕೊಟ್ರೆ 12 ಸೆಕೆಂಡ್. ಏನು ಕೊಟ್ರೆ ಟೈಮ್ ಕೊಟ್ರೆ 12 ಸೆಕೆಂಡ್. ಓಕೆ, ಇದು ಮೀಟ್ರ್ ಪರ್ ಸೆಕೆಂಡ್ ಐತಿ. ಇದೇನೈತಿ ಮೀಟ್ರ್ ಪರ್ ಸೆಕೆಂಡ್. ನಮಗೆ ಆನ್ಸರ್ ಎದ್ರೊಳಗೆ ಬೇಕು, ಕಿಲೋಮೀಟ್ರ್ ಪ್ರತಿ ಗಂಟೆ ಒಳಗೆ ಬೇಕು. ಹೌದಾ ಇಲ್ಲ? ಕಿಲೋಮೀಟ್ರ್ ಪ್ರತಿ ಗಂಟೆ ಅಂದರೆ ಏನು ಮಾಡ್ತೀವಿ ನಾವು, 18/5ರಿಂದ ಗುಣಿಸ್ತೀವಿ. ಮೀಟ್ರ್ ಪರ್ ಸೆಕೆಂಡಿಂದ ಕಿಲೋಮೀಟ್ರಿಗೆ ಬದಲು ಮಾಡ್ಬೇಕಂದ್ರೆ 18/5ರಿಂದ ಗುಣಿಸ್ತೀವಿ. ಅದೇ ಕಿಲೋಮೀಟ್ರ್ ಪ್ರತಿ ಗಂಟೆಯಿಂದ ಮೀಟ್ರ್ ಪರ್ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ 5/18ರಿಂದ ಗುಣಿಸ್ತೀವಿ. ಮುಗದೇ ಹೋಯ್ತು ಪ್ರಶ್ನೆ. ಓಕೆ, 5 1 5, 5 4 20, 5 2 10. ಓಕೆ, ನೆಕ್ಸ್ಟ್ 6 2 12, 6 3 18, 2 1 2, 2 21. 21 ಇಂಟು 3 ಅಂತಂದರೆ ಎಷ್ಟು ಬಂತು, 63. ಓಕೆ, ಇಲ್ಲಿ ಏನು ಉಳಿದಿತ್ತು, 4.5 ಎಷ್ಟು ಉಳಿದಿತ್ತು. ಈ ಪ್ಲಸ್ ಒಳಗಿದ್ದಂತಹ 4.5 ಈ ಕಡೆ ಬಂದರೆ ಏನಾಕತಿ, ಮೈನಸ್ ಆಗ್ತದೆ. ಹೌದೋ ಇಲ್ಲೋ? 63ರಾಗ 4.5 ಕಳೆದ್ರೆ ಎಷ್ಟು ಬಂತಪ್ಪ, 58.5. ಸರ್ ನಮ್ಗೆ ಕಳ್ಯಾಕ ಭಾಳ ಡಿಫಿಕಲ್ಟ್ ಅನಿಸ್ತೈತೆ ನಾನು. ಇದನ್ನು ಪೂರ್ತಿ 5 ಮಾಡ್ಕೋರಿ. ಇದನ್ನು ಪೂರ್ತಿ ಏನು ಮಾಡಿರಿ, 5 ಮಾಡ್ಕೋರಿ. 63ರೊಳಗೆ 5 ಕಳೆದ್ರೆ ಎಷ್ಟು ಬಂತಪ್ಪ, 58. ಮ್ಯಾಗ 0.5 ಎಕ್ಸ್ಟ್ರಾ ಕೂಡಿಸಿದ್ರಲ್ಲ, ಅದನ್ನ ಕಳೆದು ಬಿಡ್ರಿ. ಹಾಗಾದ್ರೆ ಎಷ್ಟಾಯಿತು, 58.5 ಉತ್ತರ ಬಂತು. ಓಕೆ, ರೈಟ್. ಇವನ್ನ ಎರಡು ಕಳೆದ್ರೆ 58.5. ಮುಂದಿನ ಪ್ರಶ್ನೆ, ತ್ರಿಭುಜ ಎ ಬಿ ಸಿ, ತ್ರಿಭುಜ ಡಿ ಇ ಎಫ್ನಲ್ಲಿ ಕೋಣ ಎ 40 ಡಿಗ್ರಿ, ಕೋಣ ಬಿ 50 ಡಿಗ್ರಿ, ಕೋಣ ಡಿ 55 ಡಿಗ್ರಿ, ಕೋಣ ಇ 85 ಡಿಗ್ರಿ ಮತ್ತು ಎ ಬಿ ಬಾಹು ಎಫ್ ಡಿ ಬಾಹು ಎರಡು ಏನದವ ಸಮನಾಗಿದ್ದಾವೆ. ಹಾಗಾದರೆ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿದ್ದಾರೆ. ಇದನ್ನು ನೋಡಿನ ಹೇಳ್ಬೋದು. ಇರಲಿ, ಎರಡು ತ್ರಿಭುಜಗಳದವ, ಇದು ನಿಮ್ಗೆ ಗೊತ್ತಿರ್ತದೆ, 8ನೇತೆ ಕಲ್ತಿರ್ತೀರಿ. ಓಕೆ, ಕೋಣ ಎ, ನಾವೀಗ ಇದನ್ನು ಅನ್ಕೋಣ ಎ ಬಿ ಸಿ. ಕೋಣ ಎ ಎಷ್ಟದ 40 ಡಿಗ್ರಿ, ಇದು 40 ಡಿಗ್ರಿ. ಕೋಣ ಬಿ ಎಷ್ಟದ 55 ಡಿಗ್ರಿ, 55 ಡಿಗ್ರಿ. ಹಾಗಾದರೆ ನಾನು ನಿಮಗೆ ಆಗಲೇ ಹೇಳಿದೆ, ಎಲ್ಲ ಕೋಣಗಳ ಮೊತ್ತ ಎಷ್ಟು, ಒಳಕೋಣಗಳ ಮೊತ್ತ ಎಷ್ಟು ತ್ರಿಭುಜದ್ದು 180 ಡಿಗ್ರಿ ಇರ್ತದೆ. ಹಾಗಾದರೆ ಇದಕ್ಕೆ ಎಷ್ಟು ಕೂಡಿಸಿದ್ರೆ 180 ಡಿಗ್ರಿ ಆಕತಿ, 85 ಡಿಗ್ರಿ ಇದಾಯ್ತು. ಆಯ್ತಲ್ಲ ಎಲ್ಲರಿಗೂ? ಓಕೆ, ನೆಕ್ಸ್ಟ್ ಇದು ಯಾವ ತ್ರಿಭುಜ, ಡಿ ಇ ಎಫ್. ಡಿ ಇ ಎಫ್ ಅನ್ಕೊಂಡು. ಓಕೆ, ಇದ್ರೊಳಗೆ ಏನು ಕೊಟ್ರ, ಇ ಎಷ್ಟೈತಿ, 85 ಐತಿ. ಹಾಗಾದ್ರೆ ಇ ಎಷ್ಟೈತಿ, 85 ಡಿಗ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಎ ಬಿ ಮತ್ತು ಎಫ್ ಡಿ ಎರಡೂ ಸಮ ಅದಾವ. ಇದು ಮತ್ತು ಇದು ಎರಡೂ ಸಮ ಇದ್ರೆ ಇದರ ಮುಂದಿನ ಕೋಣ ಸಮ ಆಗಿರ್ತದೆ, ಇದರ ಮುಂದಿನ ಕೋಣನೂ ಎರಡು ಸಮ ಆಗಿರ್ತದೆ. ಹಂಗಂದ್ರೆ ಇದು ಕೂಡ ಏನಿರ್ತದೆ, 55 ಇರ್ತದೆ, ಇದು ಕೂಡ 40. ಇವು ಎರಡೂ ಬಾಹುಗಳು ಸಮ ಇದ್ದು ಅಂತಂದ್ರೆ ಈ ಕೋಣಗಳು ಏನಾಗಿರ್ತವ, ಸಮ ಆಗಿರ್ತವ. ರೈಟ್. ಹಾಗಾದರೆ ಎ ಬಿ ಸಿ ಎಫ್ ಡಿ ಇ ಎರಡು ಏನದವ, ಸೇಮ್ ಇದಾವ. ಎ ಬಿ ಸಿ ಎಫ್ ಡಿ ಇ ಯಾವ ಆಪ್ಷನ್, ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂಥದ್ದು. ತುಂಬ ಈಸಿ. ಸಿಮಿಲಾರಿಟಿ ಕಾಂಗ್ರುಯೆನ್ಸಿ ಅಂತ 8ನೇ ತರಗತಿಗೆ ಒಂದು ಪಾಠ ಇದೆ, ಆ 8ನೇ ತರಗತಿಯಲ್ಲಿರುವಂತಹ ಪ್ರಶ್ನೆ ಇದು. ಓಕೆ, ರೈಟ್. ಓಕೆ, ಈ ಪ್ರಶ್ನೆಯನ್ನು ನೋಡಿದ ತಕ್ಷಣ ಹೆದರಿ ಬಿಡ್ತೀರಿ ನೀವು.
ಆದರೆ ಹೆದರುವಂಥ ಅವಶ್ಯಕತೆ ಏನಿಲ್ಲ. ಎಷ್ಟು ಈಸಿಯಾಗಿ ಸಾಲ್ವ್ ಆಗ್ತದೆ ನೋಡ್ರಿ. ಬರಿತಾ ಹೋಗ್ರಿ. ಏನು ಮಾಡಬೇಕು, ಇದನ್ನು ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಇದನ್ನು ಇದಕ್ಕೆ ಗುಣಿಸ್ತೀರಿ, ಬಂದು ಉತ್ತರಕ್ಕೆ ಇದನ್ನು ಕೂಡಿಸ್ತೀರಿ, ಕೆಳಗಡೆ ಏನಿರ್ತದೆ ಅದರಿಂದ ಬರಿತೀರಿ. ಬಿ ಇಂಟು ಎ ಬಿ ಪ್ಲಸ್ 1 ಡಿವೈಡೆಡ್ ಬೈ ಬಿ. ಇದನ್ನು ಇದಕ್ಕೆ ಗುಣಿಸ್ತೀರಿ, ಇದಕ್ಕೆ ಕೂಡಿಸ್ತೀರಿ, ಕೆಳಗಡೆ ಏನಿರ್ತದೆ ಅದನ್ನು ಆ್ಯಸ್ ಇಟ್ ಈಸ್ ಬರೆದ್ರಿ. ಓಕೆ, ಇದರ ಹೋಲ್ ಸ್ಕ್ವೇರ್ ಆರ್ ಅದ, ಇದ್ರ ಹೋಲ್ ಆರ್ ಅದ. ಓಕೆ, ಮೇಲೆ ಪವರ್ ಏನದ ಆರ್ ಅದ. ಓಕೆ, ಆರ್ ಬರ್ದಿ. ಸೇಮ್ ಇದನ್ನು ಬಿ ಇಂಟು ಎ ಬಿ ಮೈನಸ್ 1 ಡಿವೈಡೆಡ್ ಬೈ ಬಿ. ಇದರ ಪವರ್ ಎಸ್ ಐತಿ, ಇದ್ರ ಪವರ್ ಎಸ್ ಐತಿ, ಬರ್ದ್ರಿ ಇಷ್ಟು. ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ, ಇಲ್ಲಿ ಡಿವೈಡೆಡ್ ಬೈ ಐತ್ಲ, ಡಿವೈಡೆಡ್ ಬೈ. ನೆಕ್ಸ್ಟ್ ಇದನ್ನು ಸೇಮ್ ಎ ಇಂಟು ಬಿ ಬಿ ಪ್ಲಸ್ 1 ಡಿವೈಡೆಡ್ ಬೈ ಎ. ಇದರ ಪವರ್ ಏನದ, ಪವರ್ ಆರ್ ಐತಿ. ಓಕೆ, ಇದ್ರ ಪವರ್ ಏನೈತಿ, ಆರ್ ಐತಿ. ಓಕೆ, ಎ ಇಂಟು ಬಿ ಬಿ ಮೈನಸ್ 1 ಡಿವೈಡೆಡ್ ಬೈ ಎ. ಇದರ ಪವರ್ ಎಸ್ ಅದ, ಇದರ ಪವರ್ ಎಸ್. ಇದನ್ನು ಇದಕ್ಕೆ ಗುಣಿಸಾತ್ರಿ, ಬಂದು ಉತ್ತರಕ್ಕೆ ಇದನ್ನು ಕೂಡ್ಸಾತ್ರಿ, ಕೆಳಗಡೆ ಏನಿರ್ತದೆ ಅದನ್ನು ಬರೆಯತ್ರಿ. ಇದಕ್ಕೆ ಗುಣಿಸಾತ್ರಿ, ಮೈನಸ್ 1 ಮಾಡ್ತೀರಿ, ಕೆಳಗೆ ಏನಿರ್ತದೆ ಅದನ್ನು ಬರೆಯತ್ರಿ. ಮ್ಯಾಲೆ ಪವರ್ ಎಸ್ ಐತಿ, ಅದಕ್ಕೆ ಮ್ಯಾಲೂ ಎಸ್, ಕೆಳಗೂ ಎಸ್ ಬರೆಯತ್ತೀನಿ, ಇಷ್ಟೇ. ಓಕೆ, ರೈಟ್. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಎ ಪ್ಲಸ್ 1 ಪವರ್ ಆರ್, ಎ ಬಿ ಪ್ಲಸ್ 1 ಪವರ್ ಆರ್ ಸೇಮ್ ಐತಿ, ಕ್ಯಾನ್ಸಲ್ ಆಯ್ತು. ಇದು ಕೂಡ ಸೇಮ್ ಐತಿ, ಕ್ಯಾನ್ಸಲ್ ಆಯ್ತು. ಹೌದಲ್ಲ? ಹಾಗಾದರೆ ಇಲ್ಲಿ ಏನು ಉಳಿತು, 1 ಡಿವೈಡೆಡ್ ಬೈ ಬಿ ಟು ದ ಪವರ್ ಆರ್, 1 ಡಿವೈಡೆಡ್ ಬೈ ಬಿ ಟು ದ ಪವರ್ ಎಸ್. ಓಕೆ, ಹಾಗಾದರೆ ಇಲ್ಲಿ ಏನಾಯಿತು, 1 ಡಿವೈಡೆಡ್ ಬೈ ಎ ಟು ದ ಪವರ್ ಆರ್ ಡಿವೈಡೆಡ್ 1 ಇಂಟು 1 ಡಿವೈಡೆಡ್ ಬೈ ಎ ಟು ದ ಪವರ್ ಎಸ್ ಆಯ್ತು. ಓಕೆ, 1 ಡಿವೈಡೆಡ್ ಬೈ ಯಾವುದೇ ಬೆಲೆ, 1 ಡಿವೈಡೆಡ್ ಬೈ ಯಾವುದೇ ಬೆಲೆ ಇದ್ರೆ ಏನಾಕತಿ, ಕೆಳಗಿಂದ ಮೇಲೆ ಹೋಗ್ತದ, ಮೇಲಿಂದ ಕೆಳಗಾಗ್ತದ. ಹಾಗಾದರೆ ಏನು ಬಂತು, ಎ ಆರ್ ಎ ಎಸ್ ಡಿವೈಡೆಡ್ ಬೈ ಬಿ ಆರ್ ಬಿ ಎಸ್ ಬಂತು. ಬಂತಿಲ್ಲ? ರೈಟ್. ನೋಡಿರಿ, ಇವು ಎರಡೂ ಕೆಳಗಿನ ಬೆಲೆಗಳು ಸೇಮ್ ಇದ್ದು, ಮೇಲಿನ ಬೆಲೆಗಳು ಪವರ್ ಇದ್ದು ಅಂತಂದ್ರೆ ಇವೇನಾಗ್ತವ, ಪ್ಲಸ್ ಆಗ್ತವ. ಎ ಟು ದ ಪವರ್ ಆರ್ ಪ್ಲಸ್ ಎಸ್, ಬಿ ಟು ದ ಪವರ್ ಆರ್ ಪ್ಲಸ್ ಎಸ್. ಎ ಡಿವೈಡೆಡ್ ಬೈ ಬಿ ಟು ದ ಪವರ್ ಆರ್ ಪ್ಲಸ್ ಎಸ್. ಯಾವ ಆಪ್ಷನ್ ಅದ? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಓಕೆ, ಇದು ಅಲ್ಜಿಬ್ರಾದು ಬೇಸಿಕ್ ಕಾನ್ಸೆಪ್ಟ್ ಇರುವಂಥದ್ದು. ಓಕೆ, ಏನು ಡಿಫಿಕಲ್ಟಿ ಇರಲಿಲ್ಲ, ನಾವು ಕ್ವಶನನ್ನು ಬೇಗನೆ ಸಾಲ್ವ್ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ರವಿ ಅವರು ರೂಪಾಯಿ 50,000 ಹೂಡಿಕೆ ಮಾಡಿ ಉದ್ಯಮ ಆರಂಭಿಸಿದ್ದರು. ಓಕೆ, 6 ತಿಂಗಳ ನಂತರ ರಾಜು ಅವರು 1 ಲಕ್ಷ ಹೂಡಿಕೆ ಮಾಡುವ ಮೂಲಕ ವ್ಯಾಪಾರಕ್ಕೆ ಸೇರಿಕೊಂಡರು. ಓಕೆ, ರವಿ ಅವರು ಹೂಡಿಕೆ ಮಾಡಿದ 1 ವರ್ಷದಲ್ಲಿ 63,000 ಲಾಭ ಗಳಿಸಿದ್ದಾರೆ. ರವಿ ಅಷ್ಟೇನಾ ಅಥವಾ ಇಬ್ಬರು ಕೂಡಿ ರವಿ ಇನ್ವೆಸ್ಟ್ ದೇ ಅರ್ನ್ಡ್ ಅಂದ್ರೆ ಅವರಿಬ್ಬರು, ಕನ್ನಡದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಬ್ಬರು ಕೂಡಿ ಎಷ್ಟು ಲಾಭ ಗಳಿಸ್ತಾರಪ್ಪ ಅಂದ್ರೆ 63,000 ಲಾಭ ಗಳಿಸಿದ್ದಾರೆ. ಲಾಭದಲ್ಲಿ ರಾಜುವಿನ ಪಾಲ ಎಷ್ಟು ಅಂತ ಕೇಳಿದಾರೆ. ಓಕೆ, ನೋಡ್ರಿ, ಮೊದಲಿಗೆ ರವಿ ಅದರ, ಆಮೇಲೆ ರಾಜು ಅದರ. ರವಿ ಎಷ್ಟು ಸಾವಿರ ಇನ್ವೆಸ್ಟ್ ಮಾಡಿದಾರೆ? 50,000 ಇನ್ವೆಸ್ಟ್ ಮಾಡಿದ್ದಾರೆ. ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಈ ಪ್ರಶ್ನೆ. ಆಮೇಲೆ ರಾಜು ಎಷ್ಟು ಹೂಡಿಕೆ ಮಾಡಿದ್ದಾರೆ? 1 ಲಕ್ಷ ಹೂಡಿಕೆ ಮಾಡಿದ್ದಾರೆ. ಓಕೆ, ಮುಗೀತು. 1 ವರ್ಷ ಇವು ರವಿ 1 ವರ್ಷ ಪೂರ್ತಿ ಹೂಡಿಕೆ ಮಾಡಿದಾನೆ, ಅದಕ್ಕೋಸ್ಕರ ಏನು ಮಾಡ್ತೀರಿ, 12 ತಿಂಗಳಂತ ಬರ್ದ್ರಿ. ಓಕೆ, ಇವು ರಾಜುದಲ್ಲ 6 ತಿಂಗಳು ಆದಮೇಲೆ ಹೂಡಿಕೆ ಮಾಡ್ಯಾನ. 6 ತಿಂಗಳು ಆದಮೇಲೆ ಹೂಡಿಕೆ ಮಾಡಿದಾನಂತಂದ್ರೆ ಇವು ಎಷ್ಟು ತಿಂಗಳು ಹೂಡಿಕೆ ಮಾಡಿರ್ತಾನೆ? ಕೇವಲ 6 ತಿಂಗಳ ಹೂಡಿಕೆ ಮಾಡಿರ್ತಾನೆ. ಯಾಕೆ, ಇಲ್ಲಿ ಕೊಟ್ಟದ್ದು ಲಾಭ 1 ವರ್ಷ ಆದ್ಮೇಲೆ. ಇವು ರವಿ ಪೂರ್ತಿ ಹಾಕ್ಯಾನಂತಂದ್ರೆ 12 ತಿಂಗಳಾಯಿತು. ಇವು ರಾಜು 6 ತಿಂಗಳು ಆದ್ಮೇಲೆ ಹಾಕ್ಯಾನಂದ್ರೆ ಇವು ತಿಂಗಳು ಮಾಡಿದ್ದಷ್ಟು 6 ತಿಂಗಳ ಇನ್ವೆಸ್ಟ್ ಮಾಡಿದ್ದಾಯ್ತು. ಓಕೆ, ಇನ್ನು ನೀವು ಏನು ಮಾಡಿರಿ, ಇದರ ಅನುಪಾತ ತೊಗೊಂಬಿಡ್ರಿ, ತುಂಬ ಈಸಿಯಾಗಿ. ನೋಡಿರಿ, 50,000 ಒಂದ್ಲೇ, 50,000 ಎರಡ್ಲೆ, ಹೌದಿಲ್ಲ? 50,000 ಇಂಟು 2 ಅಂದ್ರೆ 1 ಲಕ್ಷ ಆಯ್ತು. 6 ಎರಡ್ಲೆ 12, 12 ಒಂದ್ಲೆ 12, 12 ಒಂದ್ಲೆ 12. ಓಕೆ, ಮುಗಿದ ಹೋದ ಪ್ರಶ್ನೆ. ಇವಂಗ ಒಂದು ಪಾಲು ಬರಬೇಕು. ಹಾಗಾದರೆ ಟೋಟಲ್ ಪಾಲು ಎಷ್ಟೈತಿ? 2 ಐತಿ. 2 ಅಂತಂದ್ರೆ ಎಷ್ಟು? 63,000. ಇದ್ರೊಳಗೆ ಒಂದು ಪಾಲು ಬರ್ಬೇಕು ಇವ್ ರಾಜುಗಂದ್ರೆ, ಇದರ ಅರ್ಧ ಮಾಡ್ರೆ ಎಷ್ಟು ಬರ್ತೈತಿ? ಇದರ ಅರ್ಧ ಎಷ್ಟು? 31,500. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೀವು ಡೈರೆಕ್ಟಾಗಿನೇ ಈ ಪ್ರಶ್ನೆಯನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಡೈರೆಕ್ಟಾಗಿನೇ ಇದ್ರ ಉತ್ತರ ಬರಿಬೋದು. 31,500 ಯಾವ ರೀತಿಪ್ಪ ಅಂದರೆ, ಇವು 50,000 12 ತಿಂಗಳು ಹಾಕ್ಯಾನಂದ್ರೆ ಇವು 6 ತಿಂಗಳಿಗೆ 1 ಲಕ್ಷ ಹಾಕ್ಯಾನ. ಆಟೋಮೆಟಿಕಲಿ 1:1 ಬರ್ತೈತಿ. ಓಕೆ, 1:1 ಅಂತಂದ್ರೆ ಇಬ್ಬರಿಗೂ ಸಮ ಬರಬೇಕು. 63ದಾಗ ಸಮ ಭಾಗ ಮಾಡ್ಬೇಕಂದ್ರೆ ಎಷ್ಟು? 31,500. ಡೈರೆಕ್ಟಾಗಿ ಮೈಂಡ್ ಒಳಗೆ ಮಾಡ್ಬೋದಾಗಿತ್ತು. ಓಕೆ, ರೈಟ್, ಇರಲಿ. ಹಾಂ, ಏನು ಪ್ರಶ್ನೆ ಅದ? ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯರ ಶೇಕಡಾವಾರು ಎಷ್ಟು? ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳಲ್ಲಿ. ಓಕೆ, ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳು ಎಷ್ಟದರು? 6, 5, 3, 6,
4 6 4 7 6 3 ಬರ್ತದ 5 4 9 ಒಂದು ಕೈಲ ಅಂತಂದ್ರೆ 10 ಆಗ್ತದ 6 2 12 ಒಂದು ಕೈಲ ಅಂದ್ರೆ 13 ಆಗ್ತದೆ. ಓಕೆ, ಒಟ್ಟು ವಿದ್ಯಾರ್ಥಿಗಳು ಎಷ್ಟದಾರ 1303. ಇದ್ರೊಳ ಜೊತೆ ಯಾರನ್ನ ಕಂಪೇರ್ ಮಾಡ್ಬೇಕು ನಾವು? ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯರು. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯರು ಎಷ್ಟು ಜನ ಅದಾರ? 190 ಜನ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? 100ರಿಂದ ಗುಣಿಸ್ತೀರಿ. ಓಕೆ, ಯಾವುದರಿಂದ ಕಡ್ತಾ ಹೋಗ್ತದ ಹೊಡಿಯೋಣ. ನೆಟ್ಟಗೆ ಪೂರ್ತಿ ಬರ್ಕೊಂಬಿಡೋಣ. 1920 ಭಾಗಿಸು 1303 13ರಿಂದ ಹೊಡೆದು ಬಿಡೋಣ ಡೈರೆಕ್ಟ್. 1300 ಒಂದ್ಲೆ 1300 ಒಂದ್ಲೆ. ಓಕೆ, 1303 ಒಂದ್ಲೆ ಹೊಡೆದ್ವಿ, ಒಂದು ಬಂತು. ಓಕೆ, ಈಗಿದ ನಾವು 4 ಸಂಖ್ಯೆಯಿಂದ ಹೊಡೆಯತ್ತೀವಿ ಅಂತಂದ್ರೆ ಎಷ್ಟು ಇರ್ತದೆ? ಅದು 1900 ಇರ್ತದೆ. ಓಕೆ, ಈಗ ಎಷ್ಟು ಉಳಿತು? 597 ಉಳಿತು. 1900ರಾಗ 1303 ಕಳೆದ್ರೆ ಎಷ್ಟು? 597 ಉಳಿತು. ಹೆಂಗೆ ಮೈನಸ್ ಮಾಡೋದು ಗೊತ್ತಾನ? ಇದು ಮ್ಯಾಗಿಂದು 900ರಾಗ 300 ಕಳೀರಿ, 600 ಬಂತು. ಹಂಗಾರೆ ಇಲ್ಲಿ ಮ್ಯಾಲೆ 3 ಎಕ್ಸ್ಟ್ರಾ ಕಳಿಬೇಕಾಗಿತ್ತಲ್ಲ. 600 ಒಳಗೆ ಆ 3 ಕಳೆದ್ರೆ ಎಷ್ಟು ಬಂತು? 597, ಮುಂದೊಂದು 0. ಹಂಗಾರೆ ಈಗಿದ ಅಪ್ರಾಕ್ಸಿಮೇಟ್ಲಿ ಎತ್ತರ ನಿಯರ್ ಹೋಗ್ತೈತೆ ನೋಡ್ರಿ. ಮತ್ತು 5900 ಬರೋ ಮಟ್ಟ ಹೊಡ್ರಿ. 13 ಅಂದ್ರೆ ಎಷ್ಟು ಬರ್ತೈತಿ? 13 ಈ 2 ತಗೋರಿ 59. 13 ಮಗ್ಗಿ ಎಣ್ಸ್ಕೊತವ್ರಿ. 13 3 39, 13 4 52, 13 ಎಷ್ಟಲೇ? 13 4 52, 13 5 65 ದಾಟಿ ಹೋಗ್ತೈತಿ. 13 5 ಏನಾಕತಿ? ದಾಟಿ ಹೋಗ್ತದೆ. ಅದಕ್ಕೆ 13 4 52. ಹಂಗಾರೆ 14 ಪಾಯಿಂಟ್ ಯಾವ ಆಪ್ಷನ್ ಐತಿ? ಆಪ್ಷನ್ 1 ಐತಿ. ಈ ರೀತಿ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಕ್ಯಾಲ್ಕುಲೇಷನನ್ನು ಸೇವ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ ಎಲ್ಲರಿಗೂ? ನೀವಿಲ್ಲ ಅಂದ್ರೆ ಇದ್ರೊಳಗೆ ಯಾವ ಸಂಖ್ಯೆಯಿಂದ ಬಾ ಹೋಗ್ತತಿ, ಯಾವ ಸಂಖ್ಯೆಯಿಂದ ಬಾ ಹೋಗ್ತದೆ ಅಂತ ವಿಚಾರ ಮಾಡ್ಕೋತ ಕೂಡೋದ್ರಾಗ ಏನಾಗಿರ್ತದೆ? ಟೈಮ್ ವೇಸ್ಟ್ ಭಾಳ ಆಗಿರ್ತದೆ. ಓಕೆ, ರೈಟ್. ಮುಂದಿನ ಪ್ರಶ್ನೆ. ಒಂದು ಮೂಲ 1 + 3ರ ವರ್ಗಮೂಲ ಅನ್ನು ಹೊಂದಿರುವ ವರ್ಗ ಸಮೀಕರಣವನ್ನು ಆಯ್ಕೆ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಈ ಒಂದು ಪ್ರಶ್ನೆಯನ್ನು ಯಾವ ರೀತಿ ಮಾಡಬೇಕಪ್ಪ ಅಂತಂದ್ರೆ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವ ರೀತಿ ಮಾಡ್ತೀರಿ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಡೈರೆಕ್ಟ್ ಈ ಕೊಟ್ಟಿರುವಂಥ ಸಂಖ್ಯೆಯನ್ನು ಬರ್ಕೋರಿ. a² + b² - 2ab ಫಾರ್ಮ್ ಒಳಗೆ ಬರಿತೀವಿ ಇದನ್ನ. ಓಕೆ, a² ಮಾಡ್ತೀವಿ, ಇದರ ಸ್ಕ್ವೇರ್ 1 + b² 3 ಬರೆದ್ವಿ ಪ್ಲಸ್ 2ab ಬರೆದ್ವಿ. ಓಕೆ, ಓಕೆ, ಮೈನಸ್ 2 + 2√3 - 2 = 0. ಓಕೆ, ನೋಡ್ರಿ ಇಲ್ಲದ ಈ ಲಾಸ್ಟಿಗೆ -2 ಸಪ್ರೇಟ 4 ಅದ. ಏನದ? 4 + 2√3 ಏನಾಗ್ತದ? ಇನ್ನೊಂದು ಆಪ್ಷನ್ ಮುಖಾಂತರ ಚೆಕ್ ಮಾಡೋಣ ಇದನ್ನು, ಅಂದರೆ ಬೆಟರ್ ಹೆಲ್ಪ್ ಸಿಗ್ತದೆ ನಮಗೆ. ಓಕೆ, ಜಸ್ಟ್ ಟ್ರೈ ಮಾಡೋಣ. ಈಗ ನಾವೇನು ಅನ್ಕೊಳ್ಳೋಣ? ಎ ಬೆಲೆಯನ್ನು ಏನು ಅನ್ಕೊಳ್ಳೋಣ? 1 + √3 ಅನ್ಕೊಳ್ಳೋಣ. ಈಗ ಯಾವುದಾದ್ರೂ ಒಂದು ಆಪ್ಷನ್ ತೊಗೊಳ್ಳೋಣ. ಆಪ್ಷನ್ 1 ಈಸಿ ಅನ್ಸತ್ತದ. ಯಾವ ರೂಟ್ ಗೀಟ್ ಇಲ್ಲಿದ್ರೊಳಗೆ ಇದನ್ನು ತೊಗೊಳ್ಳೋಣ. ಓಕೆ, ಈಗ ಇದರ ಜಾಗದಾಗ ಏನು ಹಾಕಬೇಕಪ್ಪ ಅಂತಂದ್ರೆ x² ಜಾಗದಾಗ 1 + √3. ಓಕೆ, ಹಾಗಾದ್ರೆ ಡೈರೆಕ್ಟ್ ಬರೆದು ಬಿಡೋಣಲ್ಲ. a² ಅಂತಂದ್ರೆ 1² ಆಮೇಲೆ √3² ಏನಾಗ್ತದೆ? 3 ಆಗ್ತದೆ. ಓಕೆ, ಸ್ಕ್ವೇರ್ ಮಾಡಿದ್ವಿ. a² + b² ಆಯಿತು. ಆಮೇಲೆ ಪ್ಲಸ್ 2ab ಅಂತಂದ್ರೆ 2 × 1 × √3. ಹಂಗಂದ್ರೆ ಏನಾಕತಿ? 2√3 ಆಯ್ತು. ಓಕೆ, ನೆಕ್ಸ್ಟ್ ಈ ಕಡೆ ಆಮೇಲೆ ಮೈನಸ್ ಅದ, ಮೈನಸ್ 2x ಅಂತಂದ್ರೆ ಇದು 2 ಇಂದ ಇದಕ್ಕೂ ಗುಣಿಸ್ಬೇಕು, 2 ಇಂದ ಇದಕ್ಕೂ ಗುಣಿಸ್ಬೇಕು. 2 × 1 2 ಮೈನಸ್ 2√3 ಆಯ್ತು. ಓಕೆ, ನೆಕ್ಸ್ಟ್ ಆಮೇಲೆ ಏನು ಮಾಡ್ತೀರಿ? -2 ಅದ, -2 = 0. ಓಕೆ, ಪ್ಲಸ್ √3 - 2√3 ಕ್ಯಾನ್ಸಲ್ ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ ಏನಾಗ್ತದೆ? 3 + 1 4, ಆಮೇಲೆ -2 - 2 -4 +4 - 4 0 ಬಂತು. 0ಗೆ 0 ಸ್ಯಾಟಿಸ್ಫೈ ಆಯಿತು. ಹಾಗಾದರೆ 1ನೇ ಆಪ್ಷನ್ನೇ ಏನಾಯಿತು? ಕರೆಕ್ಟ್ ಆಯಿತು. ಒಂದು ವೇಳೆ ನಿಮಗೇನಾದರೂ ಇದು ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ನೀವೇನು ಮಾಡಬೇಕಪ್ಪ? ಇನ್ನೊಂದು ಮೆಥಡ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಬೋದು. ಯಾವ ಮೆಥಡ್ ಅಂತ ಹೇಳ್ತೀನಿ ನೋಡ್ರಿ. ಜಸ್ಟ್ ನಾನು ಹಿಂಟ್ ಕೊಡ್ತೀನಿ, ನೀವು ಸಾಲ್ವ್ ಮಾಡ್ಕೋಬೋದು. ಓಕೆ, ಈಗ x² - α + β × x + α β = 0. ಓಕೆ,
ಈಗ ಇದನ್ನು ಅಲ್ಫಾ ಅಂತಂದ್ರೆ ಏನು ತೊಗೋಬೇಕಪ್ಪ ನೀವು ಅಂತಂದ್ರೆ 1 + √3 ತೊಗೋಬೇಕು. ಬೀಟಾ ಅಂತಂದ್ರೆ ಏನು ತೊಗೋಬೇಕು 1 - √3 ತೊಗೋಬೇಕು. ಈ ರೀತಿ ಈ ಒಂದು ಫಾರ್ಮುಲಾ ಒಳಗೆ ಹಾಕಿರೋ ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮುಲಾ ಒಳಗೆ ಹಾಕಿದ್ರೆ ಅವಾಗೂ ಕೂಡ ಏನಾಗ್ತದೆ ಇದೇ ಆನ್ಸರ್ ಬರ್ತದೆ. ಅವಾಗ ಏನಾಗ್ತದೆ ಡೈರೆಕ್ಟ್ ಆನ್ಸರ್ ಬರ್ತದೆ. ನಾವು ಆಪ್ಷನ್ ಮುಖಾಂತರ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಈ ರೀತಿ ಪ್ರಶ್ನೆ ಕೊಟ್ಟಾಗ ನಾವು ಏನು ಮಾಡ್ಬೇಕಪ್ಪ ಬೆಸ್ಟ್ ಅಂತಂದ್ರೆ ಆಪ್ಷನ್ ಮುಖಾಂತರ ಸಾಲ್ವ್ ಮಾಡಿದ್ರೇ ಬೇಗನೆ ಸಾಲ್ವ್ ಆಗ್ತದೆ. ಓಕೆ ರೈಟ್. ನಮಗೆ ಉತ್ತರ ಏನು ಬರಬೇಕು 0ಕ್ಕೆ 0 ಸ್ಯಾಟಿಸ್ಫೈ ಆಗಬೇಕು. ಯಾವ ಆಪ್ಷನ್ 0ಗೆ ಸ್ಯಾಟಿಸ್ಫೈ ಮಾಡ್ತದೆ ಅದೇ ಆ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ಓಕೆ ರೈಟ್. ಮುಂದಿನ ಪ್ರಶ್ನೆ ಸರಳೀಕರಿಸಿ ಅಂತ ಹೇಳಿದಾರೆ. ಸಾಲ್ವ್ ಮಾಡೋಣ. ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡ್ರಿ. ಈಗ ಏನು ಮಾಡ್ತೀರಿ ಫಸ್ಟ್ ಇದರಿಂದ ಇದಕ್ಕೆ ಗುಣಿಸ್ತೀರಿ. 3x ಅಂದ್ರೆ 3x² ಆಯ್ತು. ಮೈನಸ್ 3x × 6 ಅಂತಂದ್ರೆ 3 × 6 = 18x ಆಯ್ತು. ಓಕೆ ನೆಕ್ಸ್ಟ್ ಪ್ಲಸ್ ಅದ ಪ್ಲಸ್ x² ಪ್ಲಸ್ 6x - 9 ಪ್ಲಸ್ 24 - x³ ಓಕೆ. ಹಾಂ ನೋಡ್ರಿ ಇದ್ರೊಳಗೆ x³ ಒಂದೂ ಇಲ್ಲ. ಹಾಗಾದ್ರೆ ನಮ್ಮ ಉತ್ತರದೊಳಗೆ ಲಾಸ್ಟ್ಗೆ ಏನು ಬರಬೇಕು -x³ ಬರಬೇಕು. ಇಲ್ಲಿ -x³ ಐತಿ, ಇಲ್ಲಿ -x³ ಐತಿ, ಇಲ್ಲಿ +x³ ಐತಿ, ಇಲ್ಲಿ +x³ ಐತಿ. ಎರಡು ಆಪ್ಷನ್ ಅಂತೂ ಈಸಿಯಾಗಿ ಹೋದು. ಓಕೆ ನೆಕ್ಸ್ಟ್ ಇನ್ನೇನು ಚೇಂಜ್ ಐತಿ ಇವೆರಡು ಆಪ್ಷನ್ ಒಳಗೆ. ಇಲ್ಲಿ +12x ಐತಿ, ಇಲ್ಲಿ -12x ಐತಿ. ಹಾಗಾದರೆ ಎಕ್ಸ್ ಅಷ್ಟ ಫೋಕಸ್ ಮಾಡೋಣ, ಉಳಿದದ್ದೆಲ್ಲ ಬಿಡ್ರಿ. ಪೂರ್ತಿ ಕ್ಯಾಲ್ಕುಲೇಷನ್ ಮಾಡಿ ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋಬೇಕು. ಎಕ್ಸ್ಗೆ ಅಷ್ಟ ಫೋಕಸ್ ಮಾಡಿರಿ. ಇಲ್ಲಿ -18x ಐತಿ, ಇಲ್ಲಿ +6x ಐತಿ. ಹಾಗಾದರೆ 18ರಾಗ 6 ಹೋದರೆ ಎಷ್ಟು 12. ದೊಡ್ಡ ಅಂಕಿಯ ಹಿಂದೆ ಚಿಹ್ನೆ ಏನೈತಿ -12 ಬರಬೇಕು. ಎರಡನೇ ಆಪ್ಷನ್ ಕರೆಕ್ಟ್, ಒಂದನೇ ಆಪ್ಷನ್ ಹೋಗ್ಬಿಡ್ತು. ನೋಡ್ರಿ ಎಷ್ಟು ಈಸಿಯಾಗಿ ಸಾಲ್ವ್ ಆಯಿತು. ಅರ್ಥ ಆಯ್ತಲ್ಲ ಎಲ್ಲರಿಗೂ. -x³ ಬರಬೇಕು. ಈ ಎರಡು ಆಪ್ಷನ್ ಅಂತೂ +x³ ಇತ್ತು ಹೋಯ್ತು. ಹಾಗಾದರೆ ಇಲ್ಲಿ ಚೇಂಜ್ ಇರೋದೇನು +12x -12x. ಈಗ ಇದನ್ನು ಅಷ್ಟ ಫೋಕಸ್ ಮಾಡೋಣ. 18x ಮೈನಸ್ ಅದ, 6x ಚಿಕ್ಕದದ. ಸೊ 18ರಾಗ 6 ಕಳೆದ್ರೆ 12x ಅಂತ ಬರ್ತದೆ. ಅದರ ದೊಡ್ಡ ಅಂಕಿಯ ಚಿಹ್ನೆ ಹಿಂದೆ ಏನಿದೆ ಮೈನಸ್ ಅದ, ಮೈನಸನ್ನು ಡೈರೆಕ್ಟಾಗಿ ಸಾಲ್ವ್ ಮಾಡೋದು. ಓಕೆ ಈ ರೀತಿ ನಾವು ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕಾಗ್ತದೆ, ಟೈಮ್ ಸೇವ್ ಮಾಡ್ಕೋಬೇಕಾಗ್ತದೆ. ಮುಂದಿನ ಪ್ರಶ್ನೆ ತ್ರಿಕೋಣದ ಬಾಹುವಿನ ಉದ್ದವು 5 ಸೆಂಟಿಮೀಟರ್, 7 ಸೆಂಟಿಮೀಟರ್, 10 ಸೆಂಟಿಮೀಟರ್. ತ್ರಿಕೋಣದ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ ಬೇರೆ ಬೇರೆ ಬಾಹುಗಳು ಸಮ ಇರಲಿಲ್ಲ ಅಂತಂದ್ರೆ, ಬಾಹುಗಳು ಏನಿರಲಿಲ್ಲ ತ್ರಿಭುಜದ ಬಾಹುಗಳು ಸಮ ಇರಲಿಲ್ಲ ಅಂತಂದ್ರೆ ಅವಾಗ ನಾವೇನು ಮಾಡ್ತೀವಿ ಒಂದು ಸೂತ್ರವನ್ನು ಬಳಸ್ತೀವಿ. ಆ ಸೂತ್ರ ಯಾವುದು ಅನ್ನೋದನ್ನು ನೋಡೋಣ. ಓಕೆ √s × s - a s - b s - c. ನೋಡೋಕ್ಕಷ್ಟೇ ಈ ಸೂತ್ರ ದೊಡ್ಡದ, ಬಟ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವ ರೀತಿಪ್ಪ ಅಂತ, ಈ ಎಸ್ ಅಂತಂದ್ರೆ ಏನು, ಈ ಸುತ್ತಳತೆಯ ಅರ್ಧ. ಇದನ್ನೆಲ್ಲ ಕೂಡಿ ಸುತ್ತಳತೆ ಇರ್ತೈತಲ್ಲ ಇದರ ಅರ್ಧ. ನಾವು ಡೈರೆಕ್ಟಾಗೇನೆ ಮಾಡೋದು 5 7 12 12 10 22 22ರ ಅರ್ಧ ಏನು 11. ಡೈರೆಕ್ಟ್ ಮೈಂಡ್ ಒಳಗೆ ಮಾಡೋದು ಗೊತ್ತಾಗ್ತಲ್ಲ ಎಲ್ಲರಿಗೂ. 22ರ ಅರ್ಧ ಏನೋ 11. ನೀವು ಎಕ್ಸಾಮ್ ಒಳಗೆ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಈ ರೀತಿ ಬೇರೆ ಬೇರೆ ಬಾಹುಗಳನ್ನು ಕೊಟ್ರೆ ಈ ಸೂತ್ರ ಬರೆಯೋ ಅವಶ್ಯಕತೆ ಇಲ್ಲ. ಫಸ್ಟ್ ಎಲ್ಲನೂ ಕೂಡಿಸ್ರಿ, ಅರ್ಧ ಮಾಡಿರಿ. ಎಷ್ಟು ಬರ್ತದ 11. ಅಂಡರ್ ರೂಟ್ ಒಳಗೆ 11 ಬರೀದ್ರಿ. ಇಂಟು 11 ಮೈನಸ್ ಮೊದಲೇದು 11ರಾಗ 5 ಹೋದ್ರೆ 6 ಇಂಟು ಮತ್ತೆ 11 ಮೈನಸ್ 7 ಎಷ್ಟು ಬರ್ತದೆ 4 ಇಂಟು 11 ಮೈನಸ್ 10 ಎಷ್ಟು ಬರ್ತದೆ 1. ಮುಗದ ಹೋದ ಪ್ರಶ್ನೆ ನೋಡ್ರಿ. ಇದ್ರೊಳಗೆ ಅಂಡರ್ ರೂಟ್ ಒಳಗೆ ಯಾವ್ದು ಬರ್ತೈತಿ, ಅಂಡರ್ ರೂಟ್ ಒಳಗೆ 4 ಬರ್ತದೆ. 4ರ ಅಂಡರ್ ರೂಟ್ ಏನು 2 ಹೊರಗೆ ತಕ್ಕೋರಿ. ಮತ್ತೆ ಯಾವರೇ ಅಂಡರ್ ರೂಟ್ ಒಳಗೆ ಬರ್ತಾವೆ 4 ಹೋತಿ. 4ರ ಅಂಡರ್ ರೂಟ್ ಏನು 2 ಹೊರಗೆ ತಕ್ಕೊಂಡ್ರಿ. ಮತ್ತೆ ಯಾವ ಹೋಗಂಗಿಲ್ಲ. 11 6 66. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ ಎಷ್ಟು ಬೇಗ ಸಾಲ್ವ್ ಆಯ್ತು ಪ್ರಶ್ನೆ. ಓಕೆ ಜಸ್ಟ್ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಕೂಡ ಬೇಗನೆ ಸಾಲ್ವ್ ಮಾಡೋಕೆ ಆಗುತ್ತೆ. ನೆಕ್ಸ್ಟ್ ಒಂದು ವಸ್ತುವಿನ ಬೆಲೆಯನ್ನು 20% ಹೆಚ್ಚಿಸಲಾಗಿದೆ ಮತ್ತು 5%ರಂತೆ 2 ಸತತ ರಿಯಾಯಿತಿಗಳನ್ನು ನೀಡಲಾಗುತ್ತದೆ. ಈ ಒಂದು ವಸ್ತುವಿನ ಮಾರಾಟ ಬೆಲೆ ಅದರ ಅಸಲು ಬೆಲೆಗಿಂತ ಎಷ್ಟು ಹೆಚ್ಚಿದೆ ಅಂತ ಹೇಳಿದ್ರು. ಓಕೆ ಮೊದಲಿಗೆ ನಾವು ಅನ್ಕೊಳ್ಳೋಣ 100 ರೂಪಾಯಿ ತನ್ಕೊರಿ. 20% ಹೆಚ್ಚಿಗೆ ಮಾಡ್ರೆ ಎಷ್ಟಾಯ್ತಪ್ಪ ಅದರದ್ದು 120% ಆಯ್ತು. ಎಷ್ಟಾಯ್ತು 120%. ಆಮೇಲೆ 5% ಡಿಸ್ಕೌಂಟ್ ಕೊಡ್ತಾರೆ. ಮೊದಲೇಗೆ 5% ಡಿಸ್ಕೌಂಟ್. ನಿಮಗೆಲ್ಲರಿಗೂ ಗೊತ್ತದ 10% ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ 12%. 12 ಆಯ್ತು. ಓಕೆ ಎಷ್ಟು ಡಿಸ್ಕೌಂಟ್ ಆಯ್ತು 12. ನಮಗೆ ಬೇಕಾಗಿದ್ದು 5%.
10% ಅಂದ್ರೆ 12, 5% ಅಂದ್ರೆ ಇದರ ಅರ್ಧ ಎಷ್ಟು 6 ಡಿಸ್ಕೌಂಟ್ ಕೊಟ್ಟು 6 ಡಿಸ್ಕೌಂಟ್ ಕೊಟ್ಟರೆ ಎಷ್ಟಾಯಿತು 114. 6 ಡಿಸ್ಕೌಂಟ್ ಕೊಟ್ಟರೆ ಎಷ್ಟಾಯ್ತು 114. ಮತ್ತು ಇದ್ರ ಮ್ಯಾಗ 5% ಡಿಸ್ಕೌಂಟ್ ಸತತ 2 ರಿಯಾಯಿತಿ. 10% ಅಂದ್ರೆ ಒಂದು 11.4, 5% ಅಂದ್ರೆ ಇದರ ಅರ್ಧ 11.4ರ ಅರ್ಧ ಡೈರೆಕ್ಟ್ ಮಾಡಕ್ಕೆ ಬರ್ತೈತಲ್ಲ ನಿಮ್ಗೆ 5.7 ಡೈರೆಕ್ಟ್ 2ರ ಅರ್ಧ ಮಾಡ್ರೆ ಎಷ್ಟು ಮತ್ತು 5.7. ಹಾಗಾದ್ರೆ ಇದ್ರೊಳಗೆ 5.7 ಕಳಿಬೇಕು. ಓಕೆ, ಪಾಯಿಂಟ್ ಇಲ್ಲ ಅಂದ್ರೆ ಇಲ್ಲಿ ಏನು ಮಾಡ್ತೀರಿ ಪಾಯಿಂಟ್ ಇಟ್ಟು 0 ಕೊಡ್ತೀರಿ. 10ರೊಳಗೆ 7 ಹೋದ್ರೆ 3. ಗೊತ್ತಾಗ್ಲಿಲ್ಲ ಎಲ್ಲರಿಗೂ? ಇಲ್ಲಿ ಪಾಯಿಂಟ್ ಐತೆ ಅನ್ಕೊಬಿಟ್ರೆ ನಾವು ಡೈರೆಕ್ಟಾಗಿ ಕಂಡು ಹಿಡಿಯಾಕೆ ಇದನ್ನು ಅನ್ಕೊಂಡಿವಿ. 10% ಅಂದ್ರೆ 11.4, ಹಾಗಾದರೆ 5% ಅಂದ್ರೆ ಅದರ ಅರ್ಧ 5.7. ಓಕೆ, 14ರಾಗ 6 ಹೋದ್ರೆ ಎಷ್ಟು ಬಂತು 8 ಬಂತು. 8.3 ಯಾವ ಆಪ್ಷನ್ ಅದ? ಇದೇ ಆಪ್ಷನ್ ಕರೆಕ್ಟ್. ಓಕೆ, ಮುಂದಿನ ಸಾಲ್ವ್ ಮಾಡೋಣ. 1ರಾಗ 1 ಹೋದ್ರೆ 0, 1ಕ್ಕೆ 1. 100 ರೂಪಾಯಿ ವಸ್ತುವನ್ನು 108.3ಕ್ಕೆ ಮಾರಾತು ಅಂತಂದ್ರೆ ಎಷ್ಟು ಹೆಚ್ಚಾಗಿದೆ 8.3 ಹೆಚ್ಚಾಗಿರುವಂಥದ್ದು. ಓಕೆ, ರೈಟ್. ಚತುರ್ಭುಜ ಕರ್ಣವು 32 ಮೀಟರ್ ಉದ್ದವಾಗಿದೆ ಮತ್ತು ಅದರ 2 ಆಫ್ಸೆಟ್ಗಳು 6 ಮೀಟರ್ ಮತ್ತು 10 ಮೀಟರ್ ಉದ್ದವಿರುತ್ತವೆ. ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ. ಚತುರ್ಭುಜ ಕ್ವಾಡ್ರಾಟಿಕ್ ಏರಿಯಾ ಕಂಡುಹಿಡಿಬೇಕು. ಅದರ ಸೂತ್ರ ಏನಪ್ಪ ಅಂತಂದ್ರೆ ಹಾಫ್ ಡಿ ಇಂಟು ಎ ಪ್ಲಸ್ ಬಿ. ತುಂಬ ಈಸಿಯಾಗಿರುವಂಥದ್ದು. ಓಕೆ, ಸೂತ್ರ ಹಾಫ್ ಬರೆದ್ರಿ ಹಾಫ್ ಬರೆದ್ರಿ. ಇಲ್ಲಿ ಕೊಟ್ರ ಏನು ಕೊಟ್ಟರು ಡಯಾಗೋನಲ್ ಕೊಟ್ರ. ಡಯಾಗೋನಲ್ ಅಂದ್ರೆ ಕರ್ಣ ಕೊಟ್ಟರು 32 ಬರೆದ್ರಿ. ಓಕೆ, 2 ಆಫ್ಸೆಟ್ಗಳು ಕೊಟ್ರ, ಎರಡನ್ನೂ ಕೂಡಿಸ್ರಿ. 6 + 10 ಅಂತಂದ್ರೆ 16 ಇಂಟು 16 ಮುಗದೆ ಹೋಯ್ತು ಪ್ರಶ್ನೆ. ಸಿಂಪಲ್. 32 ಬರೆದ್ರಿ, ಇವನ್ನ 2 ಕೂಡಿಸಿ ಗುಣಾಕಾರ ಮಾಡ್ತೀರಿ. ಇದನ್ನ ಅರ್ಥ ಮಾಡಿಬಿಟ್ರೆ ಮುಗಿತು. 2 1 2 16 16 ಇಂಟು 16 ಅಂತಂದ್ರೆ 256. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಒಂದು ಊರಿನ ಜನಸಂಖ್ಯೆ 2,24,375. ಇದು ವರ್ಷಕ್ಕೆ 4% ದರದಲ್ಲಿ ಬೆಳೆದರೆ 2 ವರ್ಷಗಳ ನಂತರ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇದನ್ನ ಏನು ಮಾಡ್ಬೇಕಪ್ಪ ನೀವಂತಂದ್ರೆ ಸಕ್ಸೆಸಿವ್ ಮುಖಾಂತರ ಮಾಡೋಣ. ಸಕ್ಸೆಸಿವ್ ಮುಖಾಂತರ ಅಂದ್ರೆ ಫಸ್ಟ್ ಏನು ಮಾಡಿರಿ, ಇದರ ಬೆಲೆಯನ್ನು 4% ಅಂತಂದ್ರೆ ಎಷ್ಟು 1/25. 4% ಅಂದ್ರೆ 1/25. 4% ಅಂದ್ರೆ 4/100. 4 1 4, 4 25 100. ಅರ್ಥ ಆಯ್ತಲ್ಲ? ಒಂದು ವರ್ಷಕ್ಕೆ 25ಕ್ಕೆ 1 ಬೆಳೀತೈತಿ. 25 ಈ ವರ್ಷ ಇದ್ರೆ ಮುಂದಿನ ವರ್ಷ 1 ಹೆಚ್ಚಾಗಿರ್ತೈತೆ ಅಂದ್ರೆ ಎಷ್ಟಾಯ್ತು 26. ಹಿಂಗೆ ಎಷ್ಟು ವರ್ಷ 2 ವರ್ಷ. ಹಿಂಗೆ ಎಷ್ಟು ವರ್ಷ 2 ವರ್ಷ. ಅದಕ್ಕೆ ಏನು ಮಾಡ್ತೀರಿ ಸ್ಕ್ವೇರ್ ಮಾಡ್ತೀರಿ. ಇದನ್ನ ಇನ್ನೊಂದು ರೀತಿಯೂ ಮಾಡ್ಕೋಬೋದು. ಅದು ಭಾಳ ಕ್ಯಾಲ್ಕುಲೇಷನ್ ಆಗ್ತದೆ, ಅದಕ್ಕೋಸ್ಕರ ಅದು ಬೇಡ ಅಂತ ಹೇಳ್ತೀನಿ ನಾನು. 25ರ ಸ್ಕ್ವೇರ್ ಏನಾಗ್ತದೆ 625. 26ರ ಸ್ಕ್ವೇರ್ ಏನಾಗ್ತದೆ 676. ಓಕೆ, ಇಲ್ಲಿ ಕೊಟ್ಟದ್ದೇನು ಇದು ಮೊದಲನೇದ್ದು, ಇದು 2 ವರ್ಷ ನಂತರದ್ದು. ಇಲ್ಲಿ ನಮಗೆ ಕೊಟ್ಟದ್ದು ಮೊದಲೇದು 625 ಅಂದರೆ ಎಷ್ಟೈತಿ 2,24,375. 2 ವರ್ಷದ ಮೊದಲು ಎಷ್ಟಿತ್ತು ಇದನ್ನು ಬರೆದಿವಿ. 2 ವರ್ಷ ನಂತರ ಅಂದರೆ ಇದನ್ನು ಕಂಡುಹಿಡಿಬೇಕು. ಓಕೆ, ಈಗ ನಾವು ಕ್ಯಾಲ್ಕುಲೇಷನ್ ಮಾಡೋದು ದೊಡ್ಡ ಕಠಿಣ. ಕ್ಯಾಲ್ಕುಲೇಟಿವ್ ಪ್ರಶ್ನೆನೇ ಅದ. ಓಕೆ, ಈ ಪ್ರಶ್ನೆನ ನೀವು ಎಕ್ಸಾಮ್ ಒಳಗೆ ಕ್ಯಾಲ್ಕುಲೇಟಿವ್ ಅದ ಅಂತ ಬಿಟ್ಟರು ಕೂಡ ಏನು ಪ್ರಾಬ್ಲಮ್ ಇಲ್ಲ. 5 1 5 1 ಉಳಿತು. 5 2 10, 5 5 25 ಆಯಿತು. ಓಕೆ, ನೆಕ್ಸ್ಟ್ ಇದನ್ನು 5ರಿಂದ 5 4 20 2 ಉಳಿತು. 5 4 20 4 ಉಳಿತು. 5 8 40 3 ಉಳಿತು. 5 7 35 2 ಉಳಿತು. 5 5 25. ಓಕೆ, ನೆಕ್ಸ್ಟ್ ಅದರಿಂದ ಹೊಡಿಯೋಣ 25ರಿಂದ ಹೊಡಿಯೋಣ. 25 5 125. 25 1 25. ಓಕೆ, 30 ಅಂದ್ರೆ ಎಷ್ಟು ಉಳಿತು 19 ಉಳಿತಾ? ಓಕೆ, 19 ಉಳಿತು. ಓಕೆ, 25 7 175. ಹಾಗಾದರೆ ಎಷ್ಟು ಉಳಿತು ಇಲ್ಲಿ 23 ಉಳಿತು. ಓಕೆ, 25 9 125. 125 ಅಂತಂದ್ರೆ ಎಷ್ಟು ಉಳಿತು ಇಲ್ಲಿ 12 ಉಳಿತು. 25 5 120. ಮತ್ತು 5ರಿಂದ ಹೊಡ್ರಿ. 5 1 5, 5 3 15, 2 ಉಳಿತು. 5 5 25, 4 ಉಳಿತು. 5 9 45. ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡೀವಿ ನಾವು. ಇಲ್ಲಿ ಕೊನೆಯ ಯೂನಿಟ್ ಡಿಜಿಟ್ ಚೆಕ್ ಮಾಡೋಣ. 9 6 54. ಲಾಸ್ಟ್ ಏನು ಬರಬೇಕು 4 ಬರಬೇಕು. ಇಲ್ಲಿ 2 ಆಪ್ಷನ್ ಒಳಗೆ 4 ಅದ. ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಕ್ಯಾಲ್ಕುಲೇಟಿವ್ ಮಾಡೋದಕ್ಕೋಸ್ಕರ ಈ ಪ್ರಶ್ನೆನ ಕೊಟ್ಟಿದ್ದಾರೆ ಅಂತ. ಓಕೆ, ನೋಡಿರಿ ಇಲ್ಲಿ ಮಟ್ಟ ಕ್ಯಾಲ್ಕುಲೇಷನ್ ಅಂತೂ ಮಾಡೀವಿ ನಾವು ಆದಷ್ಟು ಬೇಗ.
ಆದರೆ ಇಲ್ಲಿ ಕೂಡ ಯೂನಿಟ್ ಡಿಜಿಟ್ ಚೆಕ್ ಮಾಡಬೇಕಂದ್ರೆ ಇಲ್ಲಿಯೂ 4 ಕೊಟ್ಟಾರ, ಇಲ್ಲಿಯೂ 4 ಕೊಟ್ಟಾರ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಆದಷ್ಟು ಟ್ರೈ ಮಾಡಲೇಬೇಕು. 676 ಇಂಟು 359. ನಾರ್ಮಲ್ ಕ್ಯಾಲ್ಕುಲೇಷನ್ ಮಾಡೋಣ. 9 6 54, 9 7 63, 68, 9 6 54, 60 ಪ್ಲಸ್ 5 6 30. ಓಕೆ, ಇವು ಎರಡೇ ಚೆಕ್ ಮಾಡೋದು ನಾವು. ಮುಗಿತು. 5 6 30 ಬಂತು. ಇಲ್ಲಿಗೆ ಬಿಟ್ಬಿಡ್ರಿ. 4 ಬಂತು, ಇಲ್ಲಿ 8 ಬಂತು. 84 ಎಲ್ಲದ ಲಾಸ್ಟ್? 84 ಇಲ್ಲಿ ಅದ. ಈ ಪ್ರಶ್ನೆಯನ್ನು ಕ್ಯಾನ್ಸಲ್ ಮಾಡಿದ್ವಿ. ರೈಟ್? ಓಕೆ. ಕೆಲವೊಂದಿಷ್ಟು ಟೈಮ್ ಒಳಗೆ ನಿಮ್ಗೆ ಎಕ್ಸಾಮ್ ಒಳಗೆ ಟೈಮ್ ಇರಲಿಲ್ಲ ಅಂತಂದ್ರೆ ಈ ರೀತಿ ಪ್ರಶ್ನೆಗಳನ್ನು ಏನು ಮಾಡಿರಿ, ಲಾಸ್ಟ್ಗೆ ಅಟೆಂಪ್ಟ್ ಮಾಡಿರಿ. ನಿಮ್ಮ ಟೈಮ್ ಸೇವ್ ಆಗಿತ್ತಂದ್ರೆ ಅಲ್ಲಿವರೆಗೂ ಈ ಪ್ರಶ್ನೆ ಏನು ಮಾಡಿರಿ, ಸ್ಕಿಪ್ ಮಾಡಿರಿ. ಇನ್ನೊಂದು ಮೆಥಡ್ ಅದ, ಬೇಸಿಕ್ ಮೆಥಡ್. ಅದರಿಂದ ಕೂಡ ನೀವು ಮಾಡ್ಬೋದು. ಬಟ್ ಅದು ತುಂಬ ಇದಕ್ಕಿಂತ ಲೆಂದಿ ಆಗ್ತದೆ. ಯಾಕಂದ್ರೆ 2,24,375 ಇಂಟು ಮೊದಲೇಕ್ಕೆ 4% ಹೆಚ್ಚಾಗಿತ್ತಂದ್ರೆ 104% ಆಗಿರ್ತದೆ. 4% ಹೆಚ್ಚಾಗಿತ್ತಂದ್ರೆ 104. ಆಮೇಲೆ ಮತ್ತೆ 4% ಹೆಚ್ಚಾಗಿತ್ತಂದ್ರೆ 104%. ಈ ರೀತಿ ಕ್ಯಾಲ್ಕುಲೇಷನನ್ನು ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡ್ರೂ ಕೂಡ ಉತ್ತರ ಬರ್ತದೆ. ಯಾವ ರೀತಿ ಮಾಡ್ಕೋಬೋದು ಇದನ್ನು ಜಸ್ಟ್ ಅಬ್ಸರ್ವ್ ಮಾಡಿರಿ, ಕಡ್ತಾ ಹೊಡೀರಿ, ಆಮೇಲೆ ಇದನ್ನು ಗುಣಿಸ್ರಿ, ಒಂದು ಉತ್ತರಕ್ಕೆ ಇದನ್ನು ಗುಣಿಸ್ರಿ, ಆವಾಗೂ ಕೂಡ ಇದೇ ಉತ್ತರ ಬರ್ತದೆ. ಬಟ್ ಇದು ಕೂಡ ತುಂಬ ಲೆಂದಿ ಆಗ್ತದೆ. ಈ ಪ್ರಶ್ನೆನೇ ಕ್ಯಾಲ್ಕುಲೇಟಿವ್ ಪ್ರಶ್ನೆ ಇರುವಂಥದ್ದು. ಓಕೆ, ರೈಟ್. ನೆಕ್ಸ್ಟ್. ಓಕೆ ಆತ್ಮೀಯ ಸ್ನೇಹಿತರೆ, ಈ ಒಂದು ಶಿಫ್ಟ್ನ ಎಲ್ಲ ಗಣಿತ ಪ್ರಶ್ನೆಗಳನ್ನು ಡಿಟೇಲ್ ಆಗಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಏನು ಮಾಡಿದ್ದೀನಿ, ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ ಅಂತ ಹೇಳ್ತಾ, ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈಗ ಮತ್ತೆ NTPC ಅಂಡರ್ ಗ್ರ್ಯಾಜುಯೇಟ್ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಚೆನ್ನಾಗಿ ಸ್ಟಡಿ ಮಾಡಿರಿ. ಏನೇ ಡೌಟ್ಸ್ ಇದ್ದರೂ ಕೆಳಗಡೆ ವಾಟ್ಸಪ್ ಗ್ರೂಪ್ ನಂಬರ್ ಇದೆ, ಮೆಸೇಜ್ ಮಾಡ್ಬೋದು ಅಂತ ಹೇಳ್ತಾ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕು ಇದೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕು ಇದೆ. ಏನೇ ಪ್ರಾಬ್ಲಮ್ ಇದ್ದರೂ, ಗ್ರೂಪ್ ಜಾಯ್ನ್ ಆಗೋಕ್ಕೆ ಪ್ರಾಬ್ಲಮ್ ಇದ್ದರೂ ಕೂಡ ನಂಗೆ ಮೆಸೇಜ್ ಮಾಡಿರಿ, ನಾನು ನಿಮ್ಮನ್ನು ಆ್ಯಡ್ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.